ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅತ್ಯಂತ ಸ್ಫೂರ್ತಿದಾಯಕವಾಗಿರುವಂತ, ನೀವೆಲ್ಲರೂ ಗಮನಿಸಲೇಬೇಕಾಗಿರುವಂತ ಒಂದು ವಿಶೇಷ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಸಣ್ಣದಾಗಿರುವಂತ ಹಳ್ಳಿ. ಬೆಳಗ್ಗೆ ಮುಂಚೆ ಆದ್ರೆ ನನ್ನ ಪ್ರಕಾರ ಇಲ್ಲಿ ನವಿಲು ಇಲ್ಲೆಲ್ಲ ಬಂದು ಕುತ್ಕೊಂಡಿರ್ತವೆ, ಇಲ್ಲೆಲ್ಲ ಕೂತಿರುತ್ತೆ. ಇಂಥ ಸಣ್ಣ ಹಳ್ಳಿಯಲ್ಲಿ ಇವತ್ತು ಇಷ್ಟು ದೊಡ್ಡ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾರೆ. ನಾನು ಮತ್ತೊಂದು ವಿಚಾರ ಹೇಳಬೇಕು. ಈ ಭಾಗದಲ್ಲಿ, ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ, ತುಂಬಾ ಜನರಿಗೆ ಇಲ್ಲಿ ಉದ್ಯೋಗ ಹುಡ್ಕೊಂಡು ಹೋಗುವಂತ ಸಮಸ್ಯೆ ಇದೆ. ಅಂದ್ರೆ ನಿರುದ್ಯೋಗ ಸಮಸ್ಯೆ ಇದೆ. ಸರಿಯಾದಂತ ಉದ್ಯೋಗವನ್ನು ಇಲ್ಲಿ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದರ ನಡುವೆ ಸುತ್ತಮುತ್ತಲಿನ ಜನಕ್ಕೆ, ಸಾಕಷ್ಟು ಜನರಿಗೆ ಇವತ್ತು ಕೆಲಸವನ್ನ ಕೊಟ್ಟಿದ್ದಾರೆ. ನಾನು ಯಾಕೆ ಇವ್ರನ್ನ ಅಷ್ಟೊಂದು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ, ಯಾಕೆ ಇವರು ಸಾಧನೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸುತ್ತಮುತ್ತ ಇರುವಂತ ಸಾಕಷ್ಟು ಮಹಿಳೆಯರಿಗೆ ಇವತ್ತು ಕೆಲಸವನ್ನ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇವರಿಂದಾಗಿ ಸ್ವಾಭಿಮಾನದ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಇದರ ಒಂದು ಏನ್ ಹೇಳ್ತಿರಲ್ಲ, ಇಲ್ಲಿ ಬೇಕಾದಂತ ಒಂದು ನೀಟ್ನೆಸ್ ಇರ್ಬೋದು, ಇಲ್ಲಿ ಆ ಒಂದು ಶುಭ್ರವಾಗಿ ಮಾಡುವ ಒಂದು ಇದೆಲ್ಲರೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನೆಲ್ಲರೂ ಕೂಡ ಪ್ರತಿದಿನ ಫಾಲೋ ಮಾಡ್ತಾರೆ. ಓಕೆ ಓಕೆ. ಅಂದ್ರೆ ನಿಮಗೆ ಇಲ್ಲಿ ಎರಡು ರೀತಿಯಲ್ಲಿ, ಒಂದು ನಿಮ್ಮ ಯಶಸ್ಸು, ಮತ್ತೊಂದು ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ, ಮತ್ತೊಂದು ಜನರ ಆರೋಗ್ಯ ಸಮಸ್ಯೆಯ ಮೂಲವನ್ನ ಪತ್ತೆ ಹಚ್ಚಿ ಅದಕ್ಕೆ ನಿಮ್ಮದೇ ಆದ ರೀತಿಯಲ್ಲಿ ಈ ಸಿರಿಧಾನ್ಯಗಳ ಮೂಲಕ ಔಷಧಿ ಕೊಡ್ತಾ ಇದ್ದೀರಿ. ಇದಕ್ಕೆ ಸಿರಿಧಾನ್ಯ ನಾವು ಹೆಚ್ಚೆಚ್ಚು ಬಳಕೆ ಮಾಡ್ಬೇಕಂತ ಎಲ್ಲರೂ ಹೇಳ್ತಾ ಇರ್ತೀವಿ. ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಅನ್ನೋ ತೋರಿಸ್ಕೊಟ್ಟಿದ್ದೀರಿ. ಬಟ್ ಸ್ವತಃ ನಿಮಗೆ ಫ್ಯಾಕ್ಟ್ರಿ ತೋರಿಸಿದಾಗ ಇದರ ವಾಸ್ತವ ಏನು ಅಂತ ಅರಿವಾಗತ್ತೆ, ನಿಜವಾದ ಏನು ವಿಚಾರ ಅದೆಲ್ಲವೂ ಕೂಡ ಅರಿವು ಬರುತ್ತೆ. ಬನ್ನಿ ಸರ್. ಸರ್, ಇದು ನಮ್ಮ ಪ್ರೊಡಕ್ಷನ್ ಯೂನಿಟ್ 1. ಓಕೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ 2 ಟನ್ ಪ್ರೊಡಕ್ಷನ್ ಮಾಡಬಹುದು. ಓಕೆ. ಇದು ನೆಕ್ಸ್ಟ್ ಇದು 4 ಟನ್ ಪ್ರೊಡಕ್ಷನ್ ಮಾಡೋ ಕೆಪಾಸಿಟಿ. ಟೋಟಲ್ ಎರಡು ಸೇರ್ಬಿಟ್ಟು 6 ಟನ್ ಅಂದ್ರೆ 6000 kg ಪರ್ ಡೇ ಪ್ರೊಡಕ್ಷನ್ ಮಾಡಬಹುದು. ಪರ್ ಡೇ. ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ನಮ್ದು ರಾ ಮೆಟೀರಿಯಲ್ಸ್ ಇಡ್ತೀವಿ. ಅಲ್ಲಿ ಡಿಸ್ಟೋನಿಂಗ್ ಮಿಷಿನ್ ಎಲ್ಲ ಇದೆ. ಲಾಸ್ಟ್ ನಮ್ಮ ಫಿನಿಶ್ಡ್ ಗೂಡ್ಸ್, ಇಲ್ಲಿಂದ ಪ್ರೊಡಕ್ಷನ್ ಆಗಿದ್ದೆಲ್ಲ ಇಲ್ಲಿ ಬಾಕ್ಸ್ ಗಳೆಲ್ಲ ಇಟ್ಟಿದ್ದಾರೆ. ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ಪೆಲೆಟ್ಸ್ ತಗೊಂಡೋಗಿ ಅಲ್ಲಿ ಸ್ಟೋರ್ ಮಾಡ್ತಾರೆ. ಇವತ್ತಿಲ್ಲಿ ಮದರ್ ರೂಟ್ ಆಗ್ತಾ ಇದೆ. ಮತ್ತೆ ಇಲ್ಲಿ ಆರೋಗ್ಯಾಮೃತ, ನಿಮ್ಗೆ ಅವಾಗ್ಲೇ ಹೇಳ್ದೆ ಗೊತ್ತಾ, ಆರೋಗ್ಯಾಮೃತ ಚೂರ್ಣ ಅಂತ ಹೇಳಿ. ಆರೋಗ್ಯಾಮೃತ ಚೂರ್ಣ ಅಂದ್ರೆ ಇದೆ ಸರ್. ನಿಮ್ಗೆ ಹೇಳ್ದಾಗೆ ಇದು ನಮ್ಮ ಆರೋಗ್ಯಾಮೃತ ಚೂರ್ಣ ಅಂತ ಹೇಳಿ. 18 ಗಿಡಮೂಲಿಕೆಗಳು, ಅಶ್ವಗಂಧ, ಶತಾವರಿ, ಬಜೆ, ಹಿಪ್ಪಲಿ, ವಾಯುವಿಳಂಗ ಹೇಳಿದ್ನಲ್ಲ, ಈ ರೀತಿಯಾದಂತಹ 18 ಗಿಡಮೂಲಿಕೆಗಳನ್ನ ಹಾಕಿ ನಿಮ್ಗೆ ಕಷಾಯ, ನಮ್ ಕಡೆ ಎಲ್ಲ ಕಷಾಯದ ಪುಡಿ ಗೊತ್ತಲ್ಲ, ಕಷಾಯದ ಪುಡಿ ಅಂತ ಹೇಳಿದ್ರೆ ಇಲ್ಲಿ ಜೀರಿಗೆ, ಕೊತ್ತಂಬರಿ ಹಾಕಿ ಒಂದ್ ಸ್ವಲ್ಪ ಏಲಕ್ಕಿ, ಲವಂಗ ಹಾಕ್ತಾರೆ. ಆಕ್ಚುಲಿ ಕಷಾಯ ಅಂತ ಹೇಳಿದ್ರೆ ಈ ಅಶ್ವಗಂಧ, ಶತಾವರಿ, ಜ್ಯೇಷ್ಠ ಮಧು, ಬಜೆ, ಹಿಪ್ಪಲಿ, ವಾಯುವಿಳಂಗ, ನೆಗ್ಗಿನ ಮುಳ್ಳು, ಬಜೆ, ಗೋಕ್ಷುರ ಎಲ್ಲವೂ ಸೇರಿದ್ರೆ ನಿಜವಾದ ಕಷಾಯ ಆಗತ್ತೆ. ಸೊ ಅದನ್ನ ಆಕ್ಚುಲ್ ಆಗಿ ಯಾವ್ಯಾವ್ದು ಹರ್ಬಲ್ಲಿ ಯಾವ್ಯಾವ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅನ್ನೋದನ್ನ ಸ್ಟಡಿ ಮಾಡಿಸಿ ಎಷ್ಟು ಹಾಕಿದ್ರೆ ಒಳ್ಳೇದು, ರೆಕಮೆಂಡೆಡ್ ಡೈಲಿ ಅಲೋವೆನ್ಸ್ ಅಂತ ಇರುತ್ತೆ, ಇದು ಇಷ್ಟು ಹೋಗ್ಬೇಕು, ಮೆಗ್ನೀಷಿಯಂ ಕಂಟೆಂಟ್ ಇಷ್ಟು ಹೋಗ್ಬೇಕು, ಈ ತರ ಎಲ್ಲ ಇರುತ್ತೆ. ಅದನ್ನೆಲ್ಲ ಸ್ಟಡಿ ಮಾಡಿ ಇದು ಈ ತರ ಬರಬೇಕು. ಮತ್ತೆ ಅಟ್ ದ ಸೇಮ್ ಟೈಮ್ ಟೇಸ್ಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಜೆ ಅಂತ ಒಂದು ಬರುತ್ತೆ, ಅದು ತುಂಬಾ ಕಹಿ. ಇನ್ನೊಂದು ಜ್ಯೇಷ್ಠ ಮಧು ಅಂತ ಬರುತ್ತೆ, ಅದು ತುಂಬಾ ಸ್ವೀಟ್. ಅದು ಯಾವ್ದಾವ್ದು ಎಷ್ಟೆಷ್ಟು ಪ್ರಮಾಣ ಅಂತ ಹೇಳಿ ಅದನ್ನ ಸ್ಟಡಿ ಮಾಡಿ ನಾವು ಒಂದು ಫಾರ್ಮುಲೇಟ್ ಮಾಡಿರ್ತೇವೆ. ಇದು ನಿಜವಾಗ್ಲೂ ನಮಗೆ ಮಿಲ್ಲೆಕ್ಸ್ ಅಲ್ಲಿ ಕೈ ಹಿಡಿದಂತ ಒಂದು ಉತ್ಪನ್ನ. ಜನರಿಗೆ ಅಂದ್ರೆ ಬೇಕಾದ್ರೆ ತಗೊಳ್ಳಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಅಂದ್ರೆ ಪ್ರಾಡಕ್ಟ್ ನೇಮ್ ಏನಿದು? ಮಿಲ್ಲೆಕ್ಸ್ ಚೂರ್ಣಂ ಅಂತ. ಮಿಲ್ಲೆಕ್ಸ್ ಚೂರ್ಣಂ ಅಂತ ಬಾಕ್ಸ್ ಎಲ್ಲ ಇದಾಗಿದೆ. ನೋಡೋಣ. ಅಂದ್ರೆ ಇದು ಅಂದ್ರೆ ಏನ್ ನಂಗೆ ಹೆಲ್ಪ್ ಆಗತ್ತೆ ನನಗೆ ಇದರಿಂದ? ನಿಮಗೆ ನಿಶಕ್ತಿ ಇರ್ಬೋದು, ಆಯ್ತಾ, ಮತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡಕ್ ಇರ್ಬೋದು. ಈ ಎಲ್ಲ ಹರ್ಬ್ಸ್ಗಳು ಇಮ್ಯುನಿಟಿ ಬೂಸ್ಟಿಂಗ್ ತುಂಬಾ ಒಳ್ಳೇದು. ಶಕ್ತಿ ಅಂದ್ರೆ ದೇಹಕ್ಕೆ ಶಕ್ತಿ ಬೇಕಲ್ಲ, ನಿಶಕ್ತಿ ಇರುತ್ತೆ ಎಷ್ಟೋ ಜನಗಳಿಗೆ, ಆ ನಿಶಕ್ತಿ ಸಮಸ್ಯೆ ಹೋಗ್ಲಿಕ್ಕೆ ಇರ್ಬೋದು. ಮತ್ತೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇರ್ತಾವಲ್ಲ, BP, ಶುಗರ್, ಗ್ಯಾಸ್ಟ್ರಿಕ್, ಇದಕ್ಕೆಲ್ಲ ಒಂದಷ್ಟು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಫುಡ್ ಇಂದಾನೆ ಎಲ್ಲದೂ ಬರುವಂತದ್ದು. ಉತ್ತಮವಾದ ಆಹಾರವೇ ನಿಜವಾದ ಔಷಧಿ ಅಂತ ಹೇಳ್ತಾರೆ. ಹಾಗೆ ಫುಡ್ ಒಂದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದು ಯಾವ್ದು ಕೂಡ ನಮ್ಮ ಹತ್ರಕ್ಕೆ ಬರಲ್ಲ. ಸೊ ಅದು ಎಲ್ಲದನ್ನು ಒಂದು ಬ್ಯಾಲೆನ್ಸ್ ಮಾಡುವಂತ ಒಂದು ಪೌಡರ್ ಇದು. ಇದನ್ನ ಸಿಕ್ಕಾಪಟ್ಟೆ ಹಾಕೊಳ್ಳೋದಲ್ಲ, 1 ಕಪ್ಪಿಗೆ 1 ಪಿಂಚ್ ಅಷ್ಟೇ. 40 ಗ್ರಾಮಿನ ಪ್ಯಾಕ್ ಇರುತ್ತೆ ನೋಡಿ. ಇಲ್ಲೆಲ್ಲರೂ ಕೂಡ ಪ್ರೊಡಕ್ಷನ್ ಆಗಿ ಅಂದ್ರೆ ಹಾಫ್ ಪ್ರೊಡಕ್ಷನ್ ಆಗಿದೆ, ಇನ್ನೆಲ್ಲ ಕೂಡ ಇನ್ನು ಆಗ್ಬೇಕಿದು. ಇಲ್ಲೆಲ್ಲಾನು ಕೂಡ ಆಗಿದೆ. ಇದು ಒಂದ್ ಸತಿ ಮಾಡಿದ್ರೆ ಇದನ್ನ 1 ಟನ್ ಪ್ರೊಡಕ್ಷನ್ ಮಾಡ್ತಾರೆ. ಇದೆಲ್ಲದೂ ಕೂಡ ಇದ್ರೊಳಗೆ ಮಾಡಿಟ್ಟಿದ್ದಾರೆ. ಹಾಗೆ ಇದು ಪ್ರೊಡಕ್ಷನ್ ಆಗತ್ತೆ. ಈಗ ನಾ ಇದ್ರ ಬಗ್ಗೆ ಕೇಳ್ತೀನಿ. ಅಂದ್ರೆ ಡೈಲಿ ತಗೊಳ್ಳೋದು ಹೇಗೆ? ಡೈಲಿ ಇದನ್ನ ಹಾಗೇನು ಹಾಲಿಗೆ ಹಾಕೊಂಡು ಕಾಫಿ ತರ ಮಾಡ್ಕೊಂಡು ಕುಡಿಬಹುದು. ಶುಂಠಿ ಕಾಫಿ ಅಂತ ಕುಡಿತಾರೆ ಗೊತ್ತಾ? ಅದಕ್ಕೆ ಬರೀ ಶುಂಠಿ ಹಾಕಿರುತ್ತೆ. ಇವಾಗ ಶುಂಠಿ ಜೊತೆಗೆ ಎಲ್ಲ ಹರ್ಬ್ಸ್ ಇರುತ್ತೆ. ಬೆಲ್ಲ ಹಾಕೊಂಡಾಗ ಮಕ್ಳಿಗೆಲ್ಲ ಕಾಫಿ ಟೀ ಬದಲು ಇದನ್ನೇ ಕುಡಿಬಹುದು, ಕಷಾಯ ತರ. ನಾನು ಯಾಕೆ ಇದನ್ನ ಮತ್ತೆ ಕೇಳ್ತಿದ್ದೀನಿ ಅಂದ್ರೆ, ತುಂಬಾ ಜನ ನೀವು ಹೇಳುವಂತ ಎಲ್ಲ ಆರೋಗ್ಯ ಸಮಸ್ಯೆಗಳು ಇರುತ್ತೆ, ಎಲ್ಲರಿಗೂ ಆ ಕಾರಣಕ್ಕೆ ಕೇಳ್ತಾ ಇದೀನಿ. ಆರಾಮಾಗಿ ತಗೊಳ್ಬಹುದು 100%. ಸರ್, ಇದು 3 ವರ್ಷದ ಮಕ್ಕಳಿಂದ ಹಿಡಿದು ಯಾರು ಬೇಕಾದ್ರೆ 3 ವರ್ಷದ ಮಕ್ಕಳ ತನಕ ಈ ರೀತಿಯಾದ ಯಾವ್ದನ್ನು ಕೂಡ ಉಪಯೋಗಿಸಬಾರ್ದು. ಯಾಕಂದ್ರೆ ಡಾಕ್ಟರ್ ಸಜೆಸ್ಟ್ ಮಾಡೋದು ತಾಯಿ ಹಾಲಿನ ನಂತರ ಒಂದು ಸಾತ್ವಿಕವಾದಂತ ಈ ಸರಿ ಹಿಟ್ಟು ಮಣ್ಣಿ ಪುಡಿ. ಅವರಿಗೂ ಕೂಡ ನಾವು ಒಂದು ಅದೇ ಫಸ್ಟ್ ಮದರ್ ರೂಟ್ ಅಂತ ಹೇಳಿದ್ನಲ್ಲ, ಆ ಪ್ರಾಡಕ್ಟ್ ಇದೆ.
ಇದು ಅದರ ನಂತರದ ಮಕ್ಕಳಿಗೆ 2 ವರ್ಷದಿಂದನೇ ಶುರು ಮಾಡ್ತಾರೆ. 2 ವರ್ಷದ ಮಕ್ಕಳಿಗೆಲ್ಲನೇ ಕಷಾಯ ಕೊಡ್ತಾರೆ. ಕಾಫಿ ಟೀ ಅಥವಾ ಟಿನ್ ಇದು ಬರುತ್ತಲ್ಲ ಕ್ಯಾರಮಲೈಸ್ಡ್ ಡ್ರಿಂಕ್ ಎಲ್ಲ, ಅದ್ರ ಬದಲು ಇದೆಲ್ಲ ತುಂಬಾ ಒಳ್ಳೇದು ಸರ್. ಪದೇ ಪದೇ ಕೆಮ್ಮು ನೆಗಡಿ ಬರುವಂತದ್ದು ಆಯ್ತಾ. ಅಂದ್ರೆ ನಿಮ್ಮ ಯಶಸ್ಸಿಗೆ ಇದು ಒಂದು ಕಾರಣ, ಇದೇ ಮೇನ್ ಕಾರಣ. ಮದರ್ ರೂಟ್ ಮತ್ತೆ ಚೂರ್ಣಂ ಅದ್ಭುತ ರೆಸ್ಪಾನ್ಸ್ ಇದೆ. 100% ಸರ್. ನಾವು ಒಂದು 4 ಟನ್ ಪ್ರೊಡಕ್ಷನ್ ಮಾಡಿದ್ರೆ ಒಂದು 2.5 ಟನ್ ಮಿಲೆಕ್ಸ್ ಚೂರ್ಣ ಮಾಡ್ತೇವೆ, 1.5 ಟನ್ ಮದರ್ ರೂಟ್ ಮಾಡ್ತೀವಿ. ಇದೆಲ್ಲ ಧಾನ್ಯಗಳನ್ನ ಡಿಸ್ಟೋನಿಂಗ್ ಆಗಿದೆ. ಇನ್ನೊಂದ್ಸತಿ ಕೈನಲ್ಲಿ ಸಾರ್ಟೆಕ್ಸ್ ಮಾಡಿ ಇನ್ನು ರೋಸ್ಟಿಂಗ್ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ರೋಸ್ಟಿಂಗ್ ಆಗ್ತಾ ಇದೆ. ಇಲ್ಲಿ ಈ ಯೂನಿಟ್ ಅಲ್ಲಿ R&D ಅಂತಲ್ಲ, ಡೈಲಿ ಯೂಸ್ ಮಾಡ್ತೀವಿ. ಸಣ್ಣ ಪುಟ್ಟ R&D ಇದ್ರೊಳಗೆ ಮಾಡುವಂತ. ಇದು ರೋಸ್ಟರ್, ಇದು ರೋಸ್ಟರ್. ಇದೆರಡು ರೋಸ್ಟರ್. ಇನ್ನು ಸಣ್ಣ ಸಣ್ಣ ರೋಸ್ಟರ್ ಗಳಿದ್ವು, ಅದೆಲ್ಲ ಯೂಸಿಗೆ ಬರಲ್ಲ. ಅಂದ್ರೆ 20 kg ಹುರಿಯುವಂತದ್ದೆಲ್ಲ, ಯಾಕಂದ್ರೆ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆಗಿರೋದ್ರಿಂದ ಅದನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಲೋಕಲ್ನವರೇ, ಎಲ್ಲ ಲೋಕಲ್ ಅವರೇ, ಯಾರು ಹೊರಗಿನವ್ರು ಯಾರು ಇಲ್ಲ. ಇವರಿಗೆಲ್ಲ ನಿಮ್ ಕಡೆಯಿಂದ ಒಂದು ಉದ್ಯೋಗ. ಇವ್ರು ಮೋಸ್ಟ್ಲಿ ನಿಮ್ಮೂರವರೇ ಅನ್ಸುತ್ತೆ. ಇದು ಪ್ಯಾಕಿಂಗ್. ಇದು ಚೂರ್ಣದ ಪ್ಯಾಕ್ ಆಗ್ತಾರೆ. ನಾನು ಹೇಳಿದ್ನಲ್ಲ, ಬರ್ಲಿಕ್ಕೆ ಇದು ಮಿಲೆಕ್ಸ್ ಚೂರ್ಣಂ, ಮಿಲೆಕ್ಸ್ ಚೂರ್ಣಂ ಅಂತ ಹೇಳಿದ್ನಲ್ಲ, ಈ ರೀತಿಯಾದಂತ 2 ಪ್ಯಾಕ್ ಇರುತ್ತೆ. ನೀವೇನಲ್ಲಿ ಚೂರ್ಣ ನೋಡಿದ್ರ ಪೌಡರ್, ಅದು ಪ್ಯಾಕ್ ಆಗಿರುತ್ತೆ. ನೀವು ಇದನ್ನ ನಾವು ಸಜೆಸ್ಟ್ ಮಾಡೋದು ಸಿರಿಧಾನ್ಯದ ಹೆಲ್ತ್ ಮಿಕ್ಸ್ ಹಾಕೊಂಡು ಕುದಿಸಿ ಕುಡಿಯಕ್ಕೆ. ಹಾಗೇನು ಹಾಲಿಗೆ ಹಾಕೊಂಡು ಕುಡಿತಾರೆ. ಇದನ್ನ ಎಲ್ಲಾ ತರದಲ್ಲೂ ಯೂಸ್ ಮಾಡ್ತಾರೆ. ನಮಗೆ ನಿಶಕ್ತಿ ಆತರ ಸಮಸ್ಯೆ ಇದ್ರೆ, ನಿಶಕ್ತಿ ಸರ್ ಎಲ್ಲಾ ರೀತಿ ಅಂತ ಹೇಳಿದ್ನಲ್ಲ, ಒಳ್ಳೆ ಆಹಾರವನ್ನು ತಗೊಂಡ್ರೆ ಯಾವ ಸಮಸ್ಯೆನೂ ಬರಲ್ಲ. ಯಾವ ಸಮಸ್ಯೆನೂ ಬರಬಾರ್ದು ಅಂತ ಹೇಳಿದ್ರೆ, ನಿಮ್ಮ ಏಜ್ ಅಲ್ಲಿ ಒಳ್ಳೆ ಆಹಾರ ತಗೊಳಕ್ ಶುರು ಮಾಡಿದ್ರೆ, ಇವತ್ತಿಗೆ ನೋಡಿ 90 ವರ್ಷ ಆದ ಎಷ್ಟೋ ಜನ ನಮ್ಮ ಮನೆಗಳಲ್ಲೂ ಇದ್ದಾರೆ, ಅವ್ರಿಗೆ ಯಾವ್ದು ಅದಿಲ್ಲ. ಅವ್ರು ಒಳ್ಳೆ ಫುಡ್ ತಗೊಂತಾ ಇದ್ರು. ಅವ್ರು ನೆಲದಿಂದ ಕೆಳಗಡೆ ಬೆಳೆದಂತ ಗೆಡ್ಡೆಗಳನ್ನು ಕೂಡ ಸರಿಯಾಗಿ ತಿಂತಾ ಇರ್ಲಿಲ್ಲ ಆಗಿದ್ರು. ನಮಗೆಲ್ಲ ಮುಂದೊಂದ್ ದಿನ BP ಶುಗರ್ ಇದ್ಯಾವ್ದು ಕಾಡಬಾರ್ದು ಅಂತಂದ್ರೆ ಈ ತರದ ಸೇವನೆ ಮಾಡ್ಬೇಕು. ಯೂಸ್ ಮಾಡಿ ಸರ್. ನೆಕ್ಸ್ಟ್ ಇಲ್ಲಿ ಸಾಣಿಸ್ತಾರೆ, ಇಲ್ಲಿಗೆ ಬೀಳುತ್ತೆ ಪ್ಯಾಕಿಂಗ್ ಮೆಷಿನ್. ಇಲ್ಲಿ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗುತ್ತೆ. ಎಲ್ಲ ಕೈಯಲ್ಲಿ ಟಚ್ ಮಾಡುವಂತದ್ದು ಏನು ಇಲ್ಲ. ಇನ್ನೇನಾದ್ರು ಅವಶ್ಯಕತೆ ಬಿದ್ರೆ ಗ್ಲೌಸ್ ಹಾಕೊಂಡು ಟಚ್ ಮಾಡ್ತಾರೆ, ಬಿಟ್ರೆ ಕೈನಲ್ಲಿ ಟಚ್ ಮಾಡೋಂತ ಯಾವ್ದು ಇರೋದಿಲ್ಲ. ಇದಿಲ್ಲಿ ವಾಶ್ ಮಾಡಿಬಿಟ್ಟು ಈ ರೀತಿಯಾದಂತ ಇದ್ರೊಳಗಡೆ ಇಡ್ತಾರೆ ಕಾಳುಗಳು. ಇವೆಲ್ಲ ಕಾಳುಗಳು ಒಂದೊಂದು ಬೇರೆ ಬೇರೆ. ಈಗ ಮದರ್ ರೂಟ್ ಪ್ರೊಡಕ್ಷನ್ ಆಗ್ತಾ ಇದೆ. ಮದರ್ ರೂಟಿಗೆಲ್ಲ ಏನೇನ್ ಬೇಕು ಎಲ್ಲದನ್ನ ಇದು ಮಾಡ್ತಾ ಇದ್ದಾರೆ. ನಾಳೆ ಪ್ರೊಡಕ್ಷನ್ ಅಂದ್ರೆ ಇವತ್ತು ಅದನ್ನ ರೆಡಿ ಮಾಡಿರ್ತಾರೆ. ಇದನ್ನ ಬಟ್ ಇದ್ರೊಳಗೆ ಹರಗ್ಬಿಟ್ಟು ನಾಳೆ ಇನ್ನು ರೋಸ್ಟಿಗೆ ಹೋಗಕ್ಕೆ ಏನ್ ಬೇಕೋ ಅದಷ್ಟು ರೆಡಿ ಆಗ್ಬಿಡುತ್ತೆ. ನಾನು ತುಂಬಾ ಕಡೆಗಳಲ್ಲಿ ನಾ ಜಾಸ್ತಿ ನೋಡಿದ್ದು ಮಿಲ್ಲೆಕ್ಸ್ ಅಂದಾಗ ಮದರ್ ರೂಟ್. ಏನದು ಮಿಲ್ಲೆಕ್ಸ್ ಮದರ್ ರೂಟ್? ಮದರ್ ರೂಟ್ ಅಂದ್ರೆ ಚೂರು ಹೇಳಿದ್ರು ಇವರು, ನನ್ನ ಮಗುಗೆ ನಾನು ಮಾಡ್ಕೊಡ್ತಾ ಇದ್ದೆ ಸರ್. 6 ತಿಂಗಳು ಆದ್ಮೇಲೆ ಮಕ್ಕಳಿಗೆ ಡಾಕ್ಟರ್ ಸಾಲಿಡ್ ಫುಡ್ ಅನ್ನು ಸಜೆಸ್ಟ್ ಮಾಡಿ, ಅಲ್ಲಿ ತನಕ ತಾಯಿ ಎದೆ ಹಾಲು ಮಾತ್ರ ಹೇಳ್ತಾರೆ. ಅದಾದ್ಮೇಲೆ ಮಕ್ಕಳು ಈಗೇನು ಒಂದು ಗಂಜಿ ರೂಪ ಇದನ್ನೆಲ್ಲ ಸರಿ ಹಿಟ್ಟು ಅಂತ ಹೇಳ್ತಾರಲ್ಲ, ಸೇಮ್ ಸರಿ ಹಿಟ್ಟು ಸರ್. ಇದರೊಳಗೆ ಹೆಸರು ಕಾಳು, ಕಡಲೆಕಾಳು, ಕೆಂಪಕ್ಕಿ, ರಾಗಿ, ಮೊಳಕೆ ಬರೋದೆಲ್ಲ ಮೊಳಕೆ ಬಂದಿರುತ್ತೆ. ಬೇರೆ ಇದನ್ನೆಲ್ಲ ಹಾಗೆ ರೋಸ್ಟ್ ಮಾಡಿ ಹಾಕಿರ್ತೇವೆ, ಪೌಡರ್ ಮಾಡಿ. ಇದಕ್ಕೆ ಯಾವುದೇ ರೀತಿಯಾದಂತ ಕೆಮಿಕಲ್ ಆಗ್ಲಿ, ಒಂದು ಲವಲೇಶಿಯಷ್ಟು ಯಾವ ಕೆಮಿಕಲ್ ಕಂಟೆಂಟ್ ಏನು ಇರೋದಿಲ್ಲ. ಯಾವ ಕಲರು ಅಂತ ಏನು ಇರಲ್ಲ ಸರ್, ನ್ಯಾಚುರಲ್ ಪೌಡರ್ ಅಷ್ಟೇ. ಇದ್ರೊಳಗೆ ಬೆಲ್ಲನೂ ಇರಲ್ಲ, ಏನು ಇರೋದಿಲ್ಲ. ಇದ್ರೊಳಗೆ ಟೇಸ್ಟ್ ಇಲ್ಲ. ಇವ್ರು ಏನ್ ಮಾಡ್ತಾರೆ, ಕುದಿಸಿ ಅದಕ್ಕೆ ಬೆಲ್ಲ ಬೇಕಾದ್ರೆ ಬೆಲ್ಲ, ಬರೀ ನೀರ್ ಹಾಕಿ ಉಪ್ಪು ಹಾಕ್ಬಿಟ್ಟು ಮಕ್ಳಿಗೆ ತಿನ್ನಿಸ್ತಾರೆ. 6 ತಿಂಗಳ ನಂತರ ತಿನ್ಸಕ್ಕೆ ಯೋಗ್ಯವಾಗಿರೋ ಫುಡ್ ಅಂತ ಹೇಳಿದ್ರೆ ಈ ಸರಿ ಹಿಟ್ಟು. ಅಲ್ಲಿ ಹೋದ್ರೆ ಅಂದ್ರೆ ಡೈಲಿನೂ ಕೂಡ ನಾನು ಹೇಳಿದಾಗೆ ನಾಳೆಗೆ ರೆಡಿ ಆಗುತ್ತೆ, ಇವತ್ತು ರೆಡಿ ಆಗಿ ನಾಳೆ ಪ್ರೊಡಕ್ಷನ್. ನಾನು ಮದರ್ ರೂಟ್ ಬಗ್ಗೆ ಯಾಕೆ ಹೇಳಿದೆ ಅಂದ್ರೆ, ಮಿಲ್ಲೆಕ್ಸ್ ಅಂದಾಗ
ನಾವು ಟೈಪ್ ಮಾಡಿದಾಗೆಲ್ಲ ಅದು ಫಸ್ಟ್ ಬರದೆ ಮದರ್ ರೂಟ್. ಮದರ್ವುಡ್ ಜೊತೆಗೆ ನನ್ನ ಪ್ರಕಾರ ನೀವು ದೊಡ್ಡ ಯಶಸ್ಸಿಗೆ ಒಂದು ಮೂಲ ಕಾರಣ ಇದೇ ಇರಬಹುದು ಹೌದು. ಈ ಪ್ರಾಡಕ್ಟ್. ಹೇಳಿದ್ನಲ್ಲ ಮದರ್ವುಡ್ ಆಮೇಲೆ ಮಿಲೆಟ್ಸ್ ಚೂರ್ಣ. ಅದೇ ಅದೆಲ್ಲ ಆಮೇಲೆ ಬಂದಿದೆ, ಬಟ್ ಮದರ್ ರೂಟ್ ಹೌದೌದು, ಖಂಡಿತ. ಮಗನ್ ನಾವು- ಕೊಡಕ್ ಹೋಗಿ ಆಮೇಲೆ ಹೌದು ಅದು ಒಂದ್ ಕಾರಣ. Okay. ನಮ್ದೀಗ ನೀವು ಹೆಂಗ್ ಶುರು ಆಯ್ತು ಅಂತ ಕೇಳಿದ್ರೆ ಒಂದು ನನ್ನದ್ ಹೇಳಿದ್ರೆ Okay. ಇನ್ನೊಂದು ಇವಳದ್ದು ಹೇಳಿದ್ನಲ್ಲ ಮದರ್ ರೂಟ್ ಮಗನ್ ಶುರು ಮಾಡಿದ್ರಲ್ಲ ಹಾ. ಹೆಂಗೂ ಶುರು ಮಾಡಾಗಿದೆ. ಹಾ, ಹಾ. ಎರಡೂ ಒಂದೇ ಪೌಡರ್ ಫಾರ್ಮ್ಯಾಟ್, ಎರಡೂ ಶುರು ಮಾಡೋಣ ಅಂದ್ರೆ ಜನ ಎರಡನ್ನೂ ಒಂದೇ ರೀತಿಯಾಗಿ ಎತ್ಕೊಂಡ್ರು. ಹೌದು ಹೌದು. ಇಲ್ಲಿ ವಾಶ್ ಆಗತ್ತೆ, ಓಕೆ. ನಮ್ಮಲ್ಲಿ ಹೇಳಿದ್ನಲ್ಲ ಕೈನಲ್ಲಿ ವಾಶ್ ಮಾಡೋದಿಲ್ಲ ಏನಿಲ್ಲ, ಇಲ್ಲಿ ವಾಶ್ ಆಗತ್ತೆ. ವಾಶ್ ಆದ್ಮೇಲೆ ಅದನ್ನ ಇಳಿಸ್ಬಿಟ್ಟು ಡ್ರೈ ಮಾಡೋ ಪ್ರೊಸೆಸ್. ಇದು ಪ್ರೋಸೆಸ್ ಇದು. ಓಕೆ, ಆನ್ ಮಾಡಿ. ಈಗ ಇದೆಲ್ಲ ಈ ಬಕೆಟ್ಗಳು ನೋಡಿ, ಇಲ್ಲೊಂದು 200 ಬಕೆಟ್ ಇದೆ, ಅಲ್ಲೆಲ್ಲ ಇಟ್ಟಾರೆ. ಓಕೆ ಓಕೆ. ಇದ್ರೊಳಗಡೆನೆ ಹೋಲ್ಸ್ ಇದೆ, ಹ್ಮ್ ಇದ್ರೊಳಗೆ ಹಿಡಿದು ಬಿಡ್ತಾರೆ. ಹ್ಮ್. ಹಿಡಿದು ಇಟ್ಟು ಅದಕ್ಕೆ ಬಿಳಿ ಬಟ್ಟೆ ಕಟ್ಬಿಡ್ತಾರೆ. ಓಕೆ. ಹಾ ಹಾ. ಕಟ್ಬಿಟ್ರೆ ಅದು ತಂತಾನೆ ಅದು ಒಂದು 8 hours ಅದು ಮೊಳಕೆ ಬಂದ್ಬಿಡುತ್ತೆ. ಮೊಳಕೆ ಬಂದ್ಬಿಡುತ್ತೆ. ಪ್ರತಿಯೊಂದು ಬಕೆಟ್ ಅಲ್ಲೂ ಇದೇ ತರನೇ ಇದೆ. ಬಂಧುಗಳು, ಈಗ ಒಂದಷ್ಟು ಪ್ರೋಸೆಸ್ ಅನ್ನ ನಾವು ಗಮನಿಸಿದ್ವಿ. ಈಗ ಪ್ರೊಡಕ್ಷನ್ ಯೂನಿಟ್ 2 ಬಂದಿದ್ದೇವೆ. ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಹೇಗೆ ನಡೆಯುತ್ತೆ ಈ ಪ್ರೋಸೆಸ್ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ, ಜೊತೆಗೆ ಯಾರಾದ್ರೂ ಹೊಸ ಬಿಸ್ನೆಸ್ ಅನ್ನ ಶುರು ಮಾಡುವಂತವ್ರಿದ್ರೆ ಅವ್ರಿಗೆ ಒಂದಷ್ಟು ಐಡಿಯಾ ಬರ್ಲಿ ಅನ್ನುವ ಕಾರಣಕ್ಕಾಗಿ, ಜೊತೆಗೆ ಹೇಗೆ ಸುಸೂತ್ರವಾಗಿ ನಡೆಸ್ಕೊಂಡು ಹೋದ್ರೆ ನಮಗೆ ಯಶಸ್ಸು ಸಿಗುತ್ತೆ ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ ಒಂದು ಯೂನಿಟ್ ನೋಡಿದ್ವಿ. ಇದು ಇಲ್ಲಿ ಏನ್ ಪ್ರೋಸೆಸ್ ಆಗುತ್ತೆ? ಎರಡು ಸೇಮ್ ಯೂನಿಟ್. ಹ್ಮ್. ಅಲ್ಲಿ ಹೇಳ್ದಂಗೆ ಅಲ್ಲಿ 2 ಟನ್ ಕೆಪಾಸಿಟಿ, Okay. ಇದು 4 ಟನ್ ಕೆಪಾಸಿಟಿ. ಯಾಕಂದ್ರೆ ಇದು 1 ಗಂಟೆಯಲ್ಲಿ ಹಾ 1/4 ಟನ್ ಪ್ರೊಡಕ್ಷನ್ ಮಾಡುತ್ತೆ, ಇಲ್ಲಿ, ಅಂದ್ರೆ ಹಾ. 1/4 ಟನ್ ರೋಸ್ಟ್ ಮಾಡುತ್ತೆ. ಓಕೆ. ಆಯ್ತಾ? ಸೊ ಇಲ್ಲಿಗೆ ರೋಸ್ಟಿಂಗ್ ಆಗುತ್ತೆ. So, ನೀವು ಅಲ್ಲಿ ನೋಡಿದಾಗ ಅಲ್ಲೂ ರೋಸ್ಟ್ ಆಗ್ತಾ ಇತ್ತು, ಸಣ್ಣ ಸಣ್ಣ ಮಿಷನರೀಸ್ಗಳು. ಇದು ದೊಡ್ಡ ಮಿಷನರೀಸ್. ಓಕೆ. ಹಾ ಹಾ. ಫಾರ್ ಎಕ್ಸಾಂಪಲ್ ನಾವು ಮದರ್ ರೂಟ್ ಅನ್ನ ಚೂರ್ಣಮ್ನೆಲ್ಲ ಆ ಯೂನಿಟ್ ಅಲ್ಲಿ ಮಾಡಿದ್ರೆ, ಮಿಲೆಕ್ಸ್ ಅನ್ನ ಮತ್ತೆ ಬೇರೆ ಬೇರೆ ಈ ರವೆ ಇಡ್ಲಿ ಇದೆಲ್ಲ ನಮ್ಮ ಪ್ರಾಡಕ್ಟ್ಸ್ ಇದೆ. ದೋಸಾ ಪ್ರಿಮಿಕ್ಸ್ ಇದೆ, ಅಂದ್ರೆ ಜಸ್ಟ್ ಅದಕ್ಕೆ ನೀರು ಹಾಕೋದು, ನೆನ್ಸಿಡೋದು, ಕದ್ರ ಅರಿಯೋದೆಲ್ಲ ಏನಿಲ್ಲ. ಆ ರೀತಿಯಾದ ಪ್ರಾಡಕ್ಟ್ ನೆಲ್ಲ ನಾವು ಇಲ್ಲಿ ಮಾಡ್ತೇವೆ. ಓಕೆ ಓಕೆ ಓಕೆ. ಇಲ್ಲೂ ಸೇಮ್ ಪ್ಯಾಕಿಂಗ್ ಮಿಷಿನ್ ಇದೆ, ಸೇಮ್ ಪೌಡರಿಂಗ್ ಸೆಟಪ್ ಎಲ್ಲದೂ ಇದೆ. ನೋಡಿ ಇಲ್ಲಿ ಬನ್ನಿ, ಇಲ್ಲಿ ರೋಸ್ಟ್ ಆಗ್ತಾ ಇದೆ ಅಲ್ಲಿ. ಓಕೆ. ಇದಕ್ಕೆ 1 ಟನ್ 4 ಬ್ಯಾಚ್ ಮಾಡಿದ್ರೆ 4 ಟನ್ ಆಗ್ಬಿಡುತ್ತೆ. 4 ಟನ್ ಇದು. ಅದು ಇಮಿಡಿಯೇಟ್ ಆಗಿ ಅಲ್ಲಿ ಕೂಲಿಂಗ್ ಅಲ್ಲಿ ಕೂಲ್ ಆಗುತ್ತೆ, ದೆನ್ ಪೌಡರ್ ಆಗುತ್ತೆ, ಪ್ಯಾಕ್ ಆಗಿ ಇದೇ ತರ ಕರ್ಟನ್ ಆಗುತ್ತೆ. ಓಕೆ. ಇಲ್ಲೇನೋ ಕ್ಯಾರೆಟ್ ಕ್ಯಾರೆಟ್ ಇದು ಮಸೂರ್ ದಾಲು, ಓಕೆ. ನವಣೆ ಮತ್ತೆ ಮಸೂರ್ ದಾಲ್ ಇದು. ಹಾ ಹಾ. ಇದು ಹೇಗಂತ ಹೇಳಿದ್ರೆ ಒಂದೊಂದು ಸಮಯಕ್ಕೆ ಒಂದೊಂದನ್ನ ಹಾಕ್ಬೇಕು. ಹಾ ಹಾ. ಎಲ್ಲದೂ ಕೂಡ ಈಗ 30 ಡಿಗ್ರಿ ಬಂದ ತಕ್ಷಣ ಒಂದು, 50 ಆದ ತಕ್ಷಣ ಒಂದು, 80 ಆದ ತಕ್ಷಣ ಒಂದು. ನಾವು ಈಗ ಮಕ್ಕಳಿಗೆ ಸರಿ ಹಿಟ್ಟಲ್ಲಿ ಕ್ಯಾರೆಟ್ ಅಂಡ್ ಆಲ್ಮಂಡ್ ಫ್ಲೇವರ್ ಬಿಟ್ಟಿದ್ದೀವಿ. ಹೌದು. ಹಾ. ಫ್ರೂಟ್ ಅಂಡ್ ನಟ್ ಅಂತ ಬಂದಿದೆ, ಬನಾನಾ ಅಂಡ್ ಸ್ಪ್ರೌಟ್ಸ್ ಅಂತ ಇದೆ. ಈ ಬನಾನಾ ಎಲ್ಲ ಹೇಗಂತ ಹೇಳಿದ್ರೆ ಹಾಫ್ ಡ್ರೈ ಮಾಡಿ 80 ಡಿಗ್ರಿ ಬಂದ ತಕ್ಷಣ ಅದನ್ನ ರಾ ಬನಾನಾನೇ ಹಾಕ್ತೀವಿ ನಾವು. ಯಾವುದೇ ಕೂಡ ಹೊರಗಡೆಯಿಂದ ತರಿಸಿರೋ ಪೌಡರ್ ಆಗ್ಲಿ, ಕ್ಯಾರೆಟ್ ಫ್ಲೇವರ್ ಆಗ್ಲಿ, ರಾ ಕ್ಯಾರೆಟ್ ಅನ್ನೇ ಹಾಕ್ತೀವಿ. ನೀವು ಮನೆಯಲ್ಲಿ ಮಾಡಿದವರು ಹಾಗೆ ಮಾಡ್ತಿರ್ತಾನೆ, ಸನ್ ಡ್ರೈ ಮಾಡಿಬಿಟ್ಟು ಪೌಡರ್ ಮಾಡ್ತೀರಾ. ಸೇಮ್ ಅದು ಹೆಚ್ಚು ಕಮ್ಮಿ ಕ್ಯಾರೆಟ್ ಪಾಯಸ ತರ ಇರಬೇಕು. ಅದಕ್ಕೆ ನೀವು ನಾವದೇ ಬೆಲ್ಲ ಯಾವ ತರ ಶುಗರ್ ಏನು ಹಾಕಲ್ಲ, ಅವ್ರು ಏನ್ ಬೇಕಾದ್ರೂ ಹಾಕೋಬಹುದು. ಅದಕ್ಕೆ ಬೆಲ್ಲ ಹಾಕಿ ಮಕ್ಳಿಗೆ ತಿನ್ನಿಸಬಹುದು, ಶುಗರ್ ಹಾಕಿ ಬೇಕಾದ್ರೂ ತಿನ್ನಿಸಬಹುದು, ಬೇಕಾದ್ರೆ ಬರೀ ಉಪ್ಪು ಹಾಕಿ ತಿನ್ನಿಸ್ತೀನಿ ಅಂದ್ರೆ ತಿನ್ನಿಸಬಹುದು. ಅಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ ಗಳಿಗೆ ಜನ ಹೆದರೋದಂದ್ರೆ ಒಂದು ಕೆಮಿಕಲ್ ಅಥವಾ ಕಲರ್ ಅನ್ನೋ ಕಾರಣಕ್ಕೆ ಅದೇ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಬಟ್ ಇದ್ರಲ್ಲಿ ಅಂತದ್ದೇನು ಇಲ್ವೇ ಇಲ್ಲ. ಏನು ಇಲ್ಲ ಸರ್. ನಾವ್ ಹೇಳಿದ್ನಲ್ಲ ಈ ಮದರ್ ರೂಟ್ ಮಿಲ್ಲೆಕ್ಸ್ ಇದಕ್ಕೆಲ್ಲ ಏನನ್ನು ಹಾಕಲ್ಲ. ಏನು ಅಂದ್ರೆ ನಾವು ಅದ್ರೊಳಗೆ ನೀವು ಜಸ್ಟ್ ಬಾಯಿಗಿಟ್ರೆ ಏಲಕ್ಕಿಯ ಪರಿಮಳ ಒಂದಿರುತ್ತೆ, ಏಲಕ್ಕಿ ಪರಿಮಳ ಒಂದಿರುತ್ತೆ. ಓಕೆ. ನಾನು ಸರ್ ನಿಮ್ ಪ್ರಾಡಕ್ಟ್ ವಿಚಾರಕ್ಕೆ ಬರ್ತೀನಿ. ಅದಕ್ಕೆ ಮುನ್ನ ಈ ಸಿರಿಧಾನ್ಯ ಅಂದ್ರೆ ಈಗ ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಮೂಡ್ತಾ ಇದೆ, ಅಂದ್ರೆ ಎಷ್ಟರ ಮಟ್ಟಿಗೆ ನಮ್ಗೆ ಇದನ್ನ ಹೆಲ್ಪ್ ಮಾಡತ್ತ ಅಂತ ನಮ್ಮ ಹೆಲ್ತ್ ವಿಚಾರದಲ್ಲಿ? ನೋಡಿ, ಸಿರಿಧಾನ್ಯಗಳಲ್ಲಿ ಮೇಜರ್ ಅಡ್ವಾಂಟೇಜ್ ಅಂದ್ರೆ ಅದ್ರದ್ದು ಫೈಬರ್ ಕಂಟೆಂಟ್. ಓಕೆ. ನೀವು ತಿನ್ನುವಂತ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಇತ್ತು ಅಂತ ಹೇಳಿದ್ರೆ ಅದು ತುಂಬಾ ಒಳ್ಳೇದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಅಂತ ಹೇಳ್ತಾರೆ, ಅದು ಹೈ ಇರಬಾರ್ದು, ಅದು ಆದಷ್ಟು ಲೋ ಇರಬೇಕು ಎಲ್ಲ ಫುಡ್ ನಲ್ಲಿ. ಗ್ಲುಟೆನ್ ಅಂಶ ಇರಬಾರ್ದು. ಈ ಅಕ್ಕಿ ಮತ್ತೆ ಗೋಧಿಯ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಅದೇನೆ, ಅದರೊಳಗೆ ಗ್ಲುಟೆನ್ ಅಂಶ ಇದೆ, ಅಂಟಿನಂಶ. ಫೈಬರ್ ಅಂತ ಹೇಳಿದ್ರೆ ನಾರಿನಂಶ. ನಾರಿನಂಶ ಹೆಚ್ಚಿದ್ದಷ್ಟು ಕೂಡ ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೇದು. ಸಿರಿಧಾನ್ಯಗಳ ಮೇನ್ ಅಡ್ವಾಂಟೇಜ್ ಅದು ಫೈಬರ್ ಕಂಟೆಂಟ್. ಅಂದ್ರೆ ಮುಂಚೆ ಜನರಿಗೆ ಅಷ್ಟು ಅವೇರ್ನೆಸ್ ಇರ್ಲಿಲ್ಲ, ಈಗ ಸ್ವಲ್ಪ ಜನಕ್ಕೆ ಅದು ಗೊತ್ತಾಗ ಶುರುವಾಗಿದೆ. ಮತ್ತೆ ನಾನು ಹೇಳಿದಾಗ ಸ್ವತಃ ಸೆಂಟ್ರಲ್ ಗವರ್ಮೆಂಟ್ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರೋತ್ಸಾಹ ಕೊಡಕ್ಕೆ ಶುರು ಮಾಡಿದೆ. ಹೌದು. ಮುಂಚೆ 100 ಸಿರಿಧಾನ್ಯಗಳಿತ್ತು, ಈಗೆಲ್ಲ ನಶಿಸಿ ಹೋಗಿ ಒಂದು 10-12 ಸಿಗ್ಬೋದು. ನಿಮ್ಗೆ ಹೇಳ್ದಂಗೆ ಕೊರ್ಲೆ, ಅರಕ, ಸಾಮೆ, ನವಣೆ, ಉದಲು, ಬರಗು, ಸಜ್ಜೆ, ಬಿಳಿಜೋಳ, ರಾಗಿ, ಇನ್ನು ಮತ್ತೆ ಅಮರಂತ್ ಅಂತ ಒಂದಿದೆ, ಮತ್ತೆ ಕ್ಯುನೋವಾ ಅಂತ, ಕ್ಯುನೋವಾ ಕೇಳಿದ್ರ, ಅದೊಂದಿದೆ. ನಾವ್ ಅದೆರಡು ಯೂಸ್ ಮಾಡಲ್ಲ. ನಾವು ಈ ಮೊದಲ 9 ಸಿರಿಧಾನ್ಯಗಳನ್ನ ಯೂಸ್ ಮಾಡ್ತೀವಿ. ಅದರೊಳಗೆ 5 ಪಾಸಿಟಿವ್ ಮಿಲೆಟ್ಸ್, ಬರಗು, ಸಜ್ಜೆ, ಬಿಳಿಜೋಳ ಮತ್ತೆ ರಾಗಿ ನ್ಯೂಟ್ರಲ್ ಮಿಲೆಟ್ಸ್. ಪಾಸಿಟಿವ್ ಮಿಲೆಟ್ಸ್ ಅಲ್ಲಿ ಹೆಂಗಂತ ಹೇಳಿದ್ರೆ ನ್ಯೂಟ್ರಿಷನಲ್ ಕಂಟೆಂಟ್ ಜಾಸ್ತಿ, ಮಿನರಲ್ಸ್, ವಿಟಮಿನ್ಸ್, ಪ್ರೋಟೀನ್ ಎಲ್ಲ ಜಾಸ್ತಿ ಬರುತ್ತೆ. ನನಗೆ ಇನ್ನೊಂದು ಪರ್ಸನಲ್ ಕ್ವಶನ್, ಅಂದ್ರೆ ಈಗ ನೀವೇನಾದ್ರೂ ಪ್ರಾಡಕ್ಟ್ ಮಾಡ್ತಾ ಇದ್ದೀರಿ ಅಂದಾಗ, ನೀವು ಸ್ವಲ್ಪ ಯಶಸ್ಸನ್ನ ಕಾಣ್ತಾ ಇದ್ದೀರಿ ಅಂದಾಗ, ಹೆಚ್ಚು ಕಡಿಮೆ ನಿಮ್ಮನ್ನೇ ಕಾಪಿ ಮಾಡೋ ರೀತಿಲಿ ಇನ್ನೊಂದು ಯಾವ್ದೋ ಪ್ರಾಡಕ್ಟ್ಗಳು ಬರಕ್ ಶುರುವಾಗುತ್ತೆ.
ತುಂಬಾ ಬಂದಿದೆ ಸರ್, ತುಂಬಾ ಅದು ಬಂದಿದೆ. ಏನಾಗುತ್ತೆ ನಿಮ್ಗೆ ಹೆಂಗೆ ಅದು ಅಂದ್ರೆ ಮೈನಸ್ ಅಥವಾ ಇಲ್ಲ, ಯಾವ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಯಾರಾದ್ರೂ ಕೂಡ ಇಷ್ಟೇ ಶ್ರದ್ಧೆಯಿಂದ ಮಾಡಿದ್ರೆ ಅವ್ರಿಗೂ ಒಂದು ಮಟ್ಟಿನ ಯಶಸ್ಸು ಸಿಗುತ್ತೆ. ಅದು ಜಸ್ಟ್ ಕಾಪಿ ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅಂತ ಮಾಡಿದ್ರೆ ಆಗೋದಿಲ್ಲ. ನೋಡಿ, ನಾವಿಲ್ಲಿ ಇದಕ್ಕೆ ನ್ಯಾಚುರಲ್ ಸ್ವೀಟ್ನರ್ ಆಗಿ ಇದು ಒಂದು ಕ್ಯಾರೆಟ್ ಅಂಡ್ ಆಲ್ಮಂಡ್ ಫ್ಲೇವರ್ ಇದು. ಓಕೆ ನಿಮಗೆ ಇಲ್ಲಿ ಬಾದಾಮಿ ಇದೆ ನೋಡಿ, ಇದೆಲ್ಲ ಉತ್ತುತ್ತೆ ಖರ್ಜೂರ, ಡ್ರೈ ಖರ್ಜೂರ. ನಿಮಗೆ ಸಕ್ಕರೆ ಹಾಕಿ ಇಲ್ಲ ಮಿಲ್ಕ್ ಪೌಡರ್ ಹಾಕಿ ಮತ್ತೆ ಇನ್ನು ಮಾಲ್ಟೋಡೆಕ್ಸ್ಟ್ರಿನ್ ಅಂತೆಲ್ಲ ಬರುತ್ತೆ, ಆ ತರದೆಲ್ಲ ಹಾಕಿ ಎಲ್ಲ ಫುಡ್ ಗಳೆಲ್ಲ ಬರ್ತವೆ. ಓಕೆ ಇದ್ರೊಳಗೆ ಹೇಗಿದೆ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ನ್ಯಾಚುರಲ್. ಇಷ್ಟೇ ಶ್ರದ್ಧೆಯಿಂದ ಮಾಡಿದ್ರೆ ಯಾರೇ ಕಾಂಪಿಟೇಟರ್ಸ್ ಬರ್ಲಿ ಅವರಿಗೂ ಒಂದು ಮಟ್ಟಿನ ಯಶಸ್ಸು ಸಿಕ್ಕೇ ಸಿಗುತ್ತೆ. ಅಲ್ಲ, ನಾನು ಈ ಸಿರಿಧಾನ್ಯದ ಬಗ್ಗೆ ಕೇಳ್ತಾ ಇಲ್ಲ. ಅಂದ್ರೆ ಸಿರಿಧಾನ್ಯದ ಪ್ರಾಡಕ್ಟ್ ಬೇಕಾದಷ್ಟು ಬರುತ್ತೆ. ತುಂಬಾ ಸಂದರ್ಭದಲ್ಲಿ ನಿಮ್ ಕಂಪನಿ ಹೆಸರು ಏನಿಟ್ಟಿರ್ತೀರಿ, ಹೆಚ್ಚು ಕಡಿಮೆ ಅದೇ ಹೆಸರಲ್ಲಿ ಒಂದಷ್ಟು ಎಲ್ಲ ಬರಕ್ ಶುರು ಆಗ್ಬಿಡುತ್ತೆ. ಎಲ್ಲದೂ ಆಗಿದೆ ಸರ್. ವ್ಯವಹಾರ ಅಂತ ಹೇಳಿದ್ಮೇಲೆ ಅವೆಲ್ಲ ಸರ್ವೇ ಸಾಮಾನ್ಯ. ನಾವು ಅದಕ್ಕೆಲ್ಲದಕ್ಕೂ ರೆಡಿ ಇರಲೇಬೇಕು. ಅಂದ್ರೆ ಅನ್ಕೊಂಡ ಡಿಸ್ಟ್ರಿಬ್ಯೂಷನ್ ಶಿಪ್ ಏನಿದೆಯಲ್ಲ, ಪ್ರತಿ ಜಿಲ್ಲೆಯಲ್ಲೂ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಓಕೆ ಸ್ಟಾಕಿಸ್ಟ್ ಗಳಿದ್ದಾರೆ, ತಾಲೂಕಿನಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಅವ್ರೆಲ್ಲಾ ಕಡೆ ಸಪ್ಲೈ ಮಾಡ್ತಾರೆ. ಅವ್ರೆಲ್ಲಾರು ಕಾಪಿ ಇರ್ಬೋದು, ಈ ರೀತಿಯಾದಂತ ಏನೋ ನಮ್ಮ ಹೆಸರು ಹಾಳಾಗೋ ರೀತಿಯಲ್ಲಿ ಯಾರೋ ಏನೋ ಮಾಡ್ತಾ ಇದ್ರೆ ಅದನ್ನು ಬೇಗ ಕಂಡು ಹಿಡಿದು ನಮ್ಮ ಕಂಪನಿ ಸಂಸ್ಥೆಯ ಗಮನಕ್ಕೆ ತರ್ತಾರೆ. ನಾವು ಅದಕ್ಕೆ ಏನ್ ವ್ಯವಸ್ಥೆ ಇದ್ ಮಾಡ್ಬೇಕು, ಆಕ್ಷನ್ ತಗೊಂತೀವಿ ಸರ್. ಅಂದ್ರೆ ಒಳ್ಳೇದ್ ಮಾಡ್ತಾ ಇದ್ರೆ ನಾವೇನು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಪ್ರಾಡಕ್ಟ್ ಒಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ ಅವರು ಇರ್ಬೇಕು, ಅವರು ಚೆನ್ನಾಗಿರ್ಬೇಕು, ತೊಂದರೆ ಇಲ್ಲ. ಇನ್ನೊಂದು ಪ್ರಶ್ನೆ ಬಂದು ನಾ ಆಮೇಲೆ ಬೇರೆ ವಿಚಾರಕ್ಕೆ ಬರ್ತೀನಿ. ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳ್ತಾ ಇದ್ರಿ. ಈಗೇನು ನಿಮ್ ಡಿಸ್ಟ್ರಿಬ್ಯೂಷನ್ ಏನು ಬಹಳ ಕಷ್ಟ ಅಂತ ನನಗೇನು ಅನ್ಸಲ್ಲ. ಅಂದ್ರೆ ಜನಕ್ಕೆ ತಲುಪಿದೆ, ಜೊತೆಗೆ ಜನಕ್ಕೂ ಈ ಪ್ರಾಡಕ್ಟ್ ನ ಬೆಲೆ ಏನು ಎಲ್ಲ ಗೊತ್ತಾಗಿದೆ. ಆಗ ಎಷ್ಟು ಸವಾಲ್ ನೀವು ಹೇಳ್ತಾ ಇದ್ರಿ, ಕಸ್ಟಮರ್ ಕೇರ್ ಇರ್ಲಿಲ್ಲ, ನಂದೇ ನಂಬರ್ ಇತ್ತು, ನನಗೆ ಫೋನ್ ಮಾಡ್ತಾ ಇದ್ರು ಅಂತ. ಆಗ ನೀವ್ ಏನ್ ಫೇಸ್ ಮಾಡಿದ್ರಿ ಅಂತ ಆಗಿನ? ಇಲ್ಲ, ಅವಾಗ ನಾನೇ ಕಸ್ಟಮರ್ ಕೇರು, ಇವರೇ ಡಿಸ್ಟ್ರಿಬ್ಯೂಟರ್. ಓಕೆ ಓಕೆ ಓಕೆ. ನಾವೇ ತಗೊಂಡೋಗಿ ಕೊಡೋದು, ನೀವೇ ತಗೊಂಡು ಇವ್ರು ತಮ್ಮ ಹೋಗಿ ಅಂಗಡಿ ಕೊಡೋದು, ನಾನು ಮನೇಲಿ ಕುತ್ಕೊಂಡು ಕಾಲ್ ಹ್ಯಾಂಡಲ್ ಮಾಡೋದು. ಓಕೆ 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 ಓಕೆ. ಹೀಗೆ ಜನ ಎಲ್ಲ ಬಂದು, ಅಂದ್ರೆ ಯೂಟ್ಯೂಬ್ ನವರೆಲ್ಲ ಬಂದು ವಿಡಿಯೋ ಎಲ್ಲ ಮಾಡಿ, ಗೊತ್ತಾಯ್ತು ಇದೇ ತರನೇ ಒಂದು ಇದಿದೆ ಅಂತ ಹೇಳಿ ಬಂದು ನೋಡಿದಾಗ, ವಿಡಿಯೋ ಮಾಡಿದಾಗ ವೈರಲ್ ಆಗುತ್ತಲ್ಲ, ಅವಾಗ ಸಾವಿರಾರಲ್ಲ ಲಕ್ಷಾಂತರ ಜನ ಕಾಲ್ ಮಾಡೋದು. ದಿನಕ್ಕೆ 2,000 3,000 ಕಾಲ್ ಬರೋದು. ಇವ್ರ ಕೈಯಲ್ಲಿ ಹ್ಯಾಂಡಲ್ ಮಾಡಕ್ ಆಗ್ತಾನೆ ಇರಲಿಲ್ಲ. ನಾವು ಫೋನ್ ಏನ್ ಮಾಡಿ ಸ್ವಿಚ್ ಆಫ್ ಮಾಡ್ಬಿಡ್ತೀವಿ, ಇಟ್ಬಿಡ್ತಿದ್ವಿ, ಹುಡ್ಕೊಂಡು ಬರ್ತಾ ಇದ್ವಿ. ಇವತ್ತೊಬ್ರು ಡಿಸ್ಟ್ರಿಬ್ಯೂಷನ್ ಒಬ್ರು ಕೇಳ್ಕೊಂಡು ಇನ್ನೊಬ್ರು ಪ್ರಾಡಕ್ಟ್ ಅನ್ನು ಕೇಳ್ಕೊಂಡು ಬಂದ್ರಲ್ಲ, ಈ ರೀತಿಯಾದಂತ ಎಕ್ಸ್ಪೀರಿಯನ್ಸ್ ನಮಗೆ 100 ಆಗಿದೆ. ಯಾವ್ದೋ ಒಂದು ದೂರದ ಬೆಳಗಾಂ ಹತ್ರ ಯಾವ್ದೊಂದು ಅಥಣಿ ಅಂತ ಒಂದು ಹಳ್ಳಿ, ಇನ್ಯಾವುದೋ ಒಂದು ಇದ್ರ ಹತ್ರ ಎಲ್ಲಿ ತಮಿಳ್ನಾಡು ಬಾರ್ಡರ್ ಇಂದ, ಆಂಧ್ರ ಪ್ರದೇಶ್ ಬಾರ್ಡರ್ ಇಂದ, ಎಲ್ಲೂ ನಮ್ಗೆ ಎಲ್ಲಾ ಕಡೆ ನಾವು ಪ್ರಾಡಕ್ಟ್ ಅನ್ನು ಕಳ್ಸಕ್ ಆಗಲ್ಲ. ಎಲ್ಲೋ ತರಿಸಿ ತಗೊಂಡಿರ್ತಾರೆ, ಚೆನ್ನಾಗಿ ಅನ್ಸಿರುತ್ತೆ. ಕೆಲವಷ್ಟು ಜನಿಗೆ ಆನ್ಲೈನ್ ಥ್ರೂ ತರ್ಸೋ ಸಾಮರ್ಥ್ಯ ಇರುತ್ತೆ, ಎಲ್ಲರಿಗೂ ಅದನ್ನ ಮಾಡ್ಲಿಕ್ಕೆ ಆಗಲ್ವಲ್ಲ. ಅವ್ರು ಒಂಥರ ಎಕ್ಸೈಟ್ ಆಗಿ ಬಂದೇ ಬಿಡ್ತಾರೆ ಇಲ್ಲಿಗೆ. ಇವ್ರು ಹೇಳ್ದಂಗೆ ಅವಾಗ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೆ. ಒಂದು 2,000 3,000 ಕಾಲ್ ಬರಕ್ ಶುರು ಆಯ್ತು. ಅಷ್ಟ್ರ ಮೇಲೆ ಒಂದ್ ಸೆಟಪ್, ಒಂದು 10 ಜನದ ಸೆಟಪ್ ಅಂತ ಮಾಡಿದ್ವಿ, ಕಸ್ಟಮರ್ ಕೇರ್ ಅಂತ ಹೇಳಿ. ಫ್ಯಾಕ್ಟ್ರಿ ಪಕ್ಕನೆ ಮಾಡಿ ಅಲ್ಲಿ ಮಾಡಿದ್ವಿ. ಈ ಕಸ್ಟಮರ್ ಕೇರ್ ಹೇಗಾಗಿದೆ ಅಂತಂದ್ರೆ 100 ಜನ ಕೆಲ್ಸಕ್ಕಿದ್ದಾರೆ. ತೆಲುಗು ಟೀಮ್, ಒಂದೊಂದು ಭಾಷೆಗೆ ಒಂದೊಂದು ಟೀಮ್ ಇದೆ. ಕನ್ನಡಕ್ಕಂತೂ ಬಿಡಿ, ನಮ್ಮ ಬೇಸೆ ಕನ್ನಡ ಆಗಿರೋದ್ರಿಂದ ಕನ್ನಡದ ಒಂದು ಒಳ್ಳೆಯ ಟೀಮ್ ಇದೆ. ಮತ್ತೆ ಮರಾಠಿಗೆ ಒಂದು ಟೀಮ್, ನಮ್ದು ಪುಣೆಲ್ ಕೂಡ ಆಫೀಸ್ ಇದೆ, ಹೈದರಾಬಾದ್ ಅಲ್ಲಿ ಆಫೀಸ್ ಇದೆ. ಆದ್ರೆ ಆಫೀಸ್ ಅಲ್ಲೆಲ್ಲ ಇದೆ ಕಾರ್ಪೊರೇಟ್, ಅಂದ್ರೆ ನಮ್ಮ ಡಿವಿಷನಲ್ ಆಫೀಸ್ಗಳು. ನಮ್ಮ ಕಸ್ಟಮರ್ ಕೇರ್ ಎಲ್ಲ ಕಂಪ್ಲೀಟ್ ಬೆಂಗಳೂರಿಂದ. ಅಂದ್ರೆ ಬರೀ ಇಲ್ಲಿ ಮಾತ್ರ ಉದ್ಯೋಗ ಸೃಷ್ಟಿ ಅಲ್ಲ, ಅಲ್ಲೂ ಉದ್ಯೋಗ ಸೃಷ್ಟಿ. ಇಲ್ಲಿ ಒಂದು 65-70 ಜನ ಇದ್ರೆ, ನಮ್ಮ ಟೋಟಲ್ ಎಂಪ್ಲಾಯ್ಮೆಂಟ್ ಏರಿಯಾ ಸೇಲ್ಸ್ ಮ್ಯಾನೇಜರ್ಸ್ ಅಂತೆ, ಮತ್ತೆ ಡಿವಿಷನಲ್ ಮ್ಯಾನೇಜರ್ಸ್, ಆ ತರ ಸುಮಾರು ಹುದ್ದೆಗಳಿದಾವೆ. ಮಾರ್ಕೆಟಿಂಗ್ ಇನ್ನೊಂದು ಟೀಮ್ ಇದೆ, ಎಲ್ಲ ಸೇರಿ 200 ದಾಟಿಬಿಡುತ್ತೆ. ಅಲ್ಲ, ಫಸ್ಟ್ ನಿಮಗೆ ಕಾಲ್ಸ್ಗಳು ತೀರಾ ಕಡಿಮೆ ಬರ್ತಾ ಇತ್ತು. ದಿಢೀರ್ 1,000 2,000 ಅಂದಾಗ ಅದು ಏನು ಭಾವನೆ ಹೇಗಿತ್ತು? ನಾವು ಅದೇ ಅನ್ಕೊಂತಾ ಇದ್ವಿ, ಇಷ್ಟು ಕಾಲ್ಸ್ ಬರ್ತಿದೆ, ಏನ್ ಮಾಡೋದು ಅಂದ್ರೆ ನಮಗೆ ಅಂತ ನಮ್ ಟೈಮೇ ಇಲ್ಲ. ಊಟ ಮಾಡ್ಬೇಕಾದ್ರು ಕಾಲ್ ಎತ್ತದು, ಎಲ್ಲದಕ್ಕೂ ಫೋನೇ. ರಾತ್ರಿ ಮಲ್ಕೊಂಡಾಗ ಕೂಡ ಅದೇ ರಿಂಗೆ ತಲೆಯಲ್ಲಿ ಹಿಂಗ್ ಬರ್ತಾ ಇತ್ತು, ಫೋನ್ ಬರ್ತಿದ್ಯೇನೋ ಇಲ್ಲ ಆ ತರ. ಖುಷಿ ಆಗ್ತಾ ಇರುತ್ತೆ, ಖುಷಿ ಆಗಲ್ಲ ಅಂತ ಹೇಳಲ್ಲ, ಖುಷಿ 100% ಆಗ್ತಾ ಇರುತ್ತೆ. ಆದ್ರೆ ಒಂದು ಎಕ್ಸಾಸ್ಟ್ ಒಂದು ಲೆವೆಲ್ ಅನ್ನು ದಾಟಿ ಬಿಟ್ಟಾಗ ತುಂಬಾ ಕಷ್ಟ ಆಗ್ಬಿಡುತ್ತೆ ನಮಗೆ. ನಾವು ರೆಡಿ ಆಗಿರ್ಲಿಲ್ಲ ನಿಜವಾಗ್ಲೂ. ಅಷ್ಟೊಂದ್ ಜನ ಎಲ್ಲ ಇದ್ ಮಾಡ್ತಾರೆ. ಅದು ಒಂದು 100 ಜನ ತರ್ಸ್ಕೊಂಡವ್ರು ಅವ್ರ ಫ್ಯಾಮಿಲಿಗೆಲ್ಲ ಹೇಳಿದಾಗ ಅವರೇ ಒಂದು 150-200 ಜನ ಕಾಲ್ ಮಾಡ್ತಾರೆ. ಫೋನ್ ಮಾಡಿ, ನಾನ್ ನಿಮ್ಮ ದೂರದ ಸಂಬಂಧಿ ಅಂತ ಹೇಳಕ್ಕೂ ಫೋನ್ ಮಾಡ್ತಿರ್ತಾರೆ. ಚೆನ್ನಾಗಿದೆ, ನಾವು ಯಾವ್ದನ್ನು ಕೇಳೋ ಪರಿಸ್ಥಿತಿ. ಬಟ್ ಆಗದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಾಗೇನೆ ಆತರ ಎಲ್ಲ ಸಿಚುವೇಶನ್ಸ್ ಕ್ರಿಯೇಟ್ ಆಗಿರೋದಕ್ಕೋಸ್ಕರ ಅಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯ್ತು ನಮ್ಮಲ್ಲಿ. ಅಲ್ಲ, ನೀವು ಫಸ್ಟ್ ನೀವು ನಿಮ್ ತಮ್ಮ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಹೋಗಿ, ನಿಮ್ದು ಅಲ್ಲದೆ ಫಸ್ಟ್ ಒಬ್ರು ಯಾರೋ ಬೇರೆಯವ್ರು ಬಂದಿದ್ದು ನೆನಪಿದ್ಯಾ ಅದು ಆ ಕ್ಷಣ? ಅಂದ್ರೆ ಫಸ್ಟ್ ನೀವು ಕಾಲ್ ರಿಸೀವ್ ಮಾಡ್ತಾ ಇದ್ರಿ, ನೀವೇ ಹೋಗಿ ಮೆಡಿಕಲ್ ಕೊಡ್ತಾ ಇದ್ರಿ, ಆಮೇಲೆ ಬೇರೆ ಯಾರೋ ಒಬ್ರು ಡಿಸ್ಟ್ರಿಬ್ಯೂಟರ್ ನಾನು ಅದೇ ಹೇಳಿದ್ನಲ್ಲ, ಅದ ಸ್ವಲ್ಪ ದಿನಕ್ಕೇನೆ ಕೇವಲ ಒಂದು ವರ್ಷದ ನಾವು ಮಾಡಿಲ್ಲ, ಒಂದು 6 ತಿಂಗಳು ಮಾಡಿರ್ಬೋದು. ನಂತರನೇ ಇನ್ನು
ಜನಗಳು ಬಂದ್ರು, ಅವ್ರಾಗಿನೇ ಹುಡ್ಕೊಂಡ್ ಬಂದ್ರು. ನಾನು ಹೇಳ್ತಾರೆ ಈಗ ಇವತ್ತಿಗೂ ಕೂಡ ಹುಡ್ಕೊಂಡು ಬಂದ್ರು. ಹೌದು ಇವತ್ತಿಗೂ ಕೂಡ ಜನ ಎಲ್ಲೆಲ್ಲಿಂದನೋ ಬರ್ತಾರೆ. ಅಂದ್ರೆ ಹಾಗೇನೆ ಸರ್, ಒಳ್ಳೆ ಕೆಲಸ ಮಾಡಿದಾಗ ಎಲ್ಲಾ ಕಡೆಯಿಂದನೂ ಸಹಕಾರ ಬರುತ್ತೆ. ಕರೆಕ್ಟ್. ನಾವು ಕೂಡ ಏನು ಹೇಳಿದ್ನಲ್ಲ, ಮಾಡ್ತಿರುವಂತದ್ದು ಇದು ಯಾವುದೋ ಒಂದು ಜನರಿಗೆ ಬೇಡವಾದ ಪ್ರಾಡಕ್ಟ್ ಅಲ್ವೇ ಅಲ್ಲ, ಪ್ರತಿಯೊಬ್ಬನಿಗೂ ಅವಶ್ಯಕತೆ ಇರುವಂತ ಪ್ರಾಡಕ್ಟ್. ಇಲ್ಲಿ ಬರೋರು ಅಷ್ಟೇ, ಪ್ರತಿಯೊಬ್ಬನಿಗೂ ಇದನ್ನು ತಲುಪಿಸ್ತೀನಿ ಸರ್ ನಾನು ಅಂತ ಹೇಳಿ ಆ ಒಂದು ದೃಢ ಸಂಕಲ್ಪದಲ್ಲಿ ಬರ್ತಾನೆ. ಖುಷಿ ಆಗತ್ತೆ ಸರ್ ನಿಜವಾಗ್ಲೂ. ಆ ಒಂದು ಟೀಮ್ ಏನಿದೆಯಲ್ಲ, ನಮ್ಮ ಫ್ಯಾಮಿಲಿ ಅಂತ ಹೇಳಿ ಬರೀ ನಮ್ಮ ಮನೆಯವರು ಅಷ್ಟೇ ಅಲ್ಲ, ಈ ಫ್ಯಾಕ್ಟರಿಯ ಇಲ್ಲಿಯ ಜನರು ನಮ್ಮ ಫ್ಯಾಮಿಲಿ, ಇದನ್ನ ಬಿಟ್ಟು ಡಿಸ್ಟ್ರಿಬ್ಯೂಟರ್ಸ್ ಗಳು ಅವ್ರು ನಮ್ಮ ಫ್ಯಾಮಿಲಿ, ಕಸ್ಟಮರ್ಸ್ ಗಳು ಕೂಡ ನಮ್ಮ ಫ್ಯಾಮಿಲಿ. ಕರೆಕ್ಟ್. ಅವ್ರ ಕಷ್ಟ ಸುಖಗಳನ್ನ ಹೇಳ್ತಾರೆ ನಿಜವಾಗ್ಲೂ. ಇದೇನ್ ಸರ್ ಪ್ರೋಸೆಸ್ ಪ್ಯಾಕಿಂಗ್? ಇಲ್ಲ, ಇದೀಗ ಪೌಡರ್ ಎಲ್ಲ ಆದ್ಮೇಲೆ ಕೂಲ್ ಆದ್ಮೇಲೆ ರೋಸ್ಟ್ ಆಯ್ತು. ಇಲ್ಲಿ 3 ಯೂನಿಟ್ ಅಲ್ಲಿ ಪೌಡರ್ ಆಗುತ್ತೆ. ಅದು 1 ಗಂಟೆಗೆ 500 kg ಒಂದೊಂದು ಇದ್ರೊಳಗಾಗುತ್ತೆ. ಒಂದೊಂದು ಇದ್ರೊಳಗೂ 500 kg ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ಪೌಡರ್ ಇದು ಕೂಲ್ ಆಗುತ್ತೆ. ಮುಂಚೆ ಎಲ್ಲ ಈ ಟ್ರೇಗಳೆಲ್ಲ ಕೂಲ್ ಮಾಡ್ತಾ ಇದ್ವಿ, ಈಗ ಇಲ್ಲಿ ಬಂದು ಕೂಲ್ ಆಗುತ್ತೆ. ಇದಾದ್ಮೇಲೆ ಇದು ಸೀವ್ ಆಗುತ್ತೆ, ಸಣ್ಸೋದು. ಅದಾದ್ಮೇಲೆ ಈ ಕನ್ವೇರಿಗೆ ಬಿದ್ದು ಇಲ್ಲಿಂದ ಪ್ಯಾಕ್ ಆಗುತ್ತೆ. ಎಲ್ಲೂ ಕೂಡ ಕೈನಲ್ಲಿ ಟಚ್ ಮಾಡಲ್ಲ. ಆದ್ಮೇಲೆ ಇಲ್ಲಿ ಪ್ಯಾಕ್ ಮಾಡ್ತಾರೆ ಈ ತರ ಲೇಡೀಸ್ ಕೂತು. ಇದು ಮದರ್ ರೂಟ್. ಇದು ಮದರ್ ರೂಟ್ ಹೊಸ ಫ್ಲೇವರ್ ಹೇಳಿದ್ನಲ್ಲ, ಕ್ಯಾರೆಟ್ ಅಂಡ್ ಆಲ್ಮಂಡ್ ಅಂತ ಹೇಳಿ. ಇದು ಇವತ್ತು ಪ್ರೊಡಕ್ಷನ್ ಆಗ್ತಾ ಇದೆ. ಅದ್ರೊಳಗಡೆ ಫಿಲ್ ಆಗಿದೆ. ಇವರೆಲ್ಲ ಈ ತರ ಕುತ್ಕೊಂಡು ಅಲ್ಲಿ ಪ್ಯಾಕ್ ಬರಕ್ ಶುರು ಆದ್ಮೇಲೆ ಅದು 1 ಗಂಟೆಗೆ ಒಂದು 3000 ಪ್ಯಾಕ್ ಬರುತ್ತೆ. ಅಷ್ಟೊತ್ತಿಗೆ 3000 ರೆಡಿ ಇರ್ಬೇಕಿಲ್ಲ. ಪ್ಯಾಕ್ ಮೇಲೆ ಕ್ಯಾರೆಟ್ ಕಾಣಿಸ್ತಾ ಇದೆ. ಅಂದ್ರೆ ಏನಿದು? ಅಂದ್ರೆ ಇದು ಕ್ಯಾರೆಟ್ ಅಂಡ್ ಆಲ್ಮಂಡ್ ಹಾಕಿದ್ರೆ ಅಲ್ಲಿ ಈಗ ಆಗ್ತಾ ಇದೆಯಲ್ಲ, ಕ್ಯಾರೆಟ್, ಆಲ್ಮಂಡ್, ಡ್ರೈ ಡೇಟ್ಸ್, ಉತ್ತುತ್ತೆ ಅಂತಾರಲ್ಲ, ಅದೆಲ್ಲ ಇತ್ತಲ್ಲ, ಅದಿರೊಳಗಿರಂತ ನೋಡಿ ಏನೇನ್ ಹಾಕಿದೀವಿ ಅಂತ ಎಲ್ಲ ಇದೆಲ್ಲ. ಕ್ಯಾರೆಟ್, ಆಲ್ಮಂಡ್, ಗ್ರೀನ್ ಗ್ರಾಮು, ರೆಡ್ ರೈಸ್, ಸೋರ್ಗಮ್, ಕ್ಯಾಶ್ಯೂ, ಡ್ರೈ ಡೇಟ್ಸ್, ಕಾರ್ಡಮಮ್, ಎಲ್ಲದೂ ಇದ್ರೊಳಗಿದೆ. ಇದೇನಿದೆಯೋ ಅದನ್ನೆಲ್ಲ ರೋಸ್ಟ್ ಆಗಿ ನ್ಯಾಚುರಲ್ ಪ್ರೊಸೆಸ್ ಸರ್. ನೀವು ಮನೆಯಲ್ಲಿ 1 kg ಮಾಡ್ಕೊಬಹುದು, ಇಲ್ಲ ಅರ್ಧ kg ಮಾಡ್ಕೊಬಹುದು. ನಾವು ಅದನ್ನ ಇಲ್ಲಿ 4 ಟನ್ 10 ಟನ್ ಹಾಗೆ ಮಾಡ್ತೀವಿ ಅಷ್ಟೇ. ಸೂಪರ್. ಆ ರೀತಿ ನಾವು ಸಣ್ಣ ಮಟ್ಟದಲ್ಲಿ ಮಾಡ್ತೀವಿ, ಇದು ದೊಡ್ಡ ಸ್ಕೇಲ್ ಅಲ್ಲಿ ಜನರಿಗೆ ತಲುಪ್ತಾ ಇದೆ. ಇನ್ನು ಈವನ್ ಆಗಿ ರೋಸ್ಟ್ ಆಗುತ್ತೆ. ನೀವೆಲ್ಲ ಕೈನಲ್ಲೆಲ್ಲ ಬಾಂಡೆಲ್ ಹುರಿಯಕ್ ಹೋದ್ರೆ ಒಂದು ಕರ್ತದು, ಒಂದು ಹಾಗೆ ಹಸಿ ಉಳಿಯೋದಾಗತ್ತೆ. ಇಲ್ಲಿ ಹಾಗಲ್ಲ, ಯಾರು ಕೈಯಲ್ಲಿ ಒಂದು ಒಳ್ಳೆ ಮಷಿನ್ ಗಳ ಮೂಲಕ ಸಿಸ್ಟಮ್ಯಾಟಿಕ್ ಆಗಿ ಒಂದು ಲೈನ್ ಅಲ್ಲಿ ಹೋಗುತ್ತೆ. ಇದೇ ತರ ಲಾಸ್ಟ್ ಪ್ರೋಸೆಸ್ ಇಲ್ಲಿ ಇದನ್ನ ಪ್ಯಾಕ್ ಮಾಡ್ತಾರೆ. 3000 ರೆಡಿ ಮಾಡ್ಕೊಂತಾರೆ. ದೆನ್ ಇಲ್ಲಿ ಬರ್ತಾರೆ, ಪ್ಯಾಕ್ ಬರುತ್ತೆ, ಎಲ್ಲ ತುಂಬ್ತಾರೆ. ಆ ತರ ಕರ್ಟನ್ ಆಗುತ್ತೆ. ಕರ್ಟನ್ ಆದ ತಕ್ಷಣ ಅದು ಹೋಗಿ ಫಿನಿಶ್ ಗುಡ್ಸ್ ಇದಕ್ಕೆ ಹೋಗುತ್ತೆ. ಈ ತರ ಈ ಪ್ಯಾಲೆಟ್ ಅಲ್ಲಿ ಇದನ್ನ ತಗೊಂಡೋಗಿ ತಳ್ಳಿ ಇಟ್ಬಿಡ. ಹಾಗಾದ್ರೆ ಇದೆಲ್ಲ ನೀವೇ ಮಾಡ್ಬೇಕಿತ್ತು. ಈಗ ಅವಾಗ ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ. ದಿನಕ್ಕೆ 3 ಬಾಕ್ಸ್ ಮಾಡ್ತಾ ಇದ್ವಿ. ಈಗ ದಿನಕ್ಕೆ 300 ಬಾಕ್ಸ್ ಮಾಡ್ತಾ ಇದ್ವಿ. ಬನ್ನಿ ಆ ಕಡೆ ನೋಡಿ. ನಮ್ಮ ಭಾಗದಲ್ಲಿ ಪೂಜ್ಯನೀಯರು ಅಂದ್ರೆ ನಮ್ಮ ಶೃಂಗೇರಿ ಗುರುಗಳು. ಸ್ವತಃ ಅವರೇ ಬಂದು ಇದ್ ಮಾಡಿದ್ರೆ ಒಂದ್ ರೀತಿಲಿ ನಮ್ ಪುಣ್ಯ, ನಮ್ ಭಾಗಕ್ಕೆ ಪುಣ್ಯ. ಇದ್ರ ಬಗ್ಗೆ ಹೇಳೋದಾದ್ರೆ, ನಮ್ಮಲ್ಲಿಗೆ ಶೃಂಗೇರಿ ಜಗದ್ಗುರುಗಳು ಬಂದಿದ್ರು. ಅದಲ್ಲದೆ ಹರಿಹರಪುರ ಮಠದ ಗುರುಗಳು ಬಂದಿದ್ರು. ಅವರು ಬಂದು ನಮ್ಮ ಫ್ಯಾಕ್ಟ್ರಿನ ಉದ್ಘಾಟನೆ ಮಾಡಿದ್ರು. ಅವರಿಂದ ನಮ್ಮ ಫ್ಯಾಕ್ಟ್ರಿ ಉದ್ಘಾಟನೆ ಆಗಿತ್ತು. ಸೊ ಇಲ್ಲಿ ಈ ಜಾಗಕ್ಕೆ ಒಂದು ಪವರ್ ಬರ್ಲಿಕ್ಕೆ ಮೋಸ್ಟ್ಲಿ ಅವರೇ ಕಾರಣ ಅನ್ಸುತ್ತೆ. ಈ ಜಾಗದ ಒಂದು ಪವರ್ ಅವರೇ ಜಾಸ್ತಿ ಮಾಡಿದವರು. ಅಂದ್ರೆ ಒಂದು ಪಾಸಿಟಿವ್ ವೈಬ್ ಅನ್ನೋದಿರುತ್ತಲ್ಲ, ಅದು ಜಾಸ್ತಿ ಆಗ್ಲಿಕ್ಕೆ ಇದು ನಾವು ನಿಜವಾಗ್ಲೂ ಒಂದು ಏನ್ ಹೇಳೋದು ಇದಕ್ಕೆ ಅಂದ್ರೆ, ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತಾರಲ್ಲ. ಅವರು ನಮ್ಮ ಉದ್ಘಾಟನೆಯ ದಿನ ಅವ್ರು ಬಂದಿದ್ದು ನಿಜವಾಗ್ಲೂ ನಾವು ಅನ್ಕೊಂಡೇ ಇರ್ಲಿಲ್ಲ. ಅವ್ರು ಬಂದು ಹೋದಾಗಿಂದ ನಮ್ಮ ಯಶಸ್ಸು ಅಷ್ಟು ಒಂದು ಮಟ್ಟಕ್ಕೆ ಹೋಯ್ತು. ಒಂದ್ಗಳು ಈಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ, ಯಾಕೆ ಇದೆಲ್ಲವೂ ತೋರಿಸ್ತಾ ಇದ್ದೇನೆ, ನಿಮ್ಗೆ ಒಂದು ಪ್ರೋಸೆಸ್ ನೀಟಾಗಿ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗ. ಅಂದ್ರೆ ಬರೀ ಮಾತಾಡೋದಲ್ಲ, ನಿಮಗೆ ವಾಸ್ತವ ತೋರಿಸಿದಾಗ ಮಾತ್ರ ಏನು ಅಂತ ಗೊತ್ತಾಗುತ್ತೆ. ಸರಿ, ಈಗ ಫಿನಿಶ್ ಇದು ಇಲ್ಲೆಲ್ಲ ಕೆಲಸ ಮುಗಿದ ಮೇಲೆ ಅದಕ್ಕೆ ಏನೇನ್ ಶೃಂಗಾರ, ಅದಕ್ಕೆ ಬಾಕ್ಸ್ ಆಗ್ಬೇಕು, ಎಲ್ಲ ಆಗ್ಬೇಕಲ್ಲ, ಎಲ್ಲ ಆದ್ಮೇಲೆ ತಂದು ಒಂದ್ ಕಡೆ, ಈಗ ಮದರೂಟು ಒಂದ್ ಕಡೆ, ಮಿಲೆಕ್ಸ್ ಒಂದ್ ಕಡೆ, ಮಿಲೆಕ್ಸ್ ಸುಣ್ಣಂ ಒಂದ್ ಕಡೆ, ರವೆ ಇಡ್ಲಿ, ದೋಸೆ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಮತ್ತೆ ಮಿಲೆಕ್ಸ್ ಮದರೂಟಲ್ಲೇ ಬೇರೆ ಬೇರೆ ಫ್ಲೇವರ್ಸ್ ಎಲ್ಲದನ್ನು ಒಂದೊಂದೊಂದ್ ಕಡೆ ಸ್ಟೋರ್ ಮಾಡಿರ್ತಾರೆ. ಅದರದೇ ಆದಂತ ಕಲರಿನ ಬಾಕ್ಸ್ ಗಳಿದಾವೆ. ಕರ್ಟನ್ ಇದಿರ್ತಾರೆ ನೋಡಿ. ಇಲ್ಲಿ MRP ಪ್ರಿಂಟ್ ಮಾಡ್ತಾರೆ ಈ ಜಾಗದಲ್ಲಿ ನೋಡಿ. ಇದಕ್ಕೆ MRP ಖಾಲಿ ಇದ್ದಿದ್ ನೋಡಿ. ಇಲ್ಲಿ ಈ ತರ MRP ಪ್ರಿಂಟ್ ಆಗುತ್ತೆ. MRP ಪ್ರಿಂಟ್ ಆದ್ಮೇಲೆ ಇದು ಮತ್ತೆಲ್ಲ ಅಲ್ಲಿ ಹೋಗಿ ಎಲ್ಲ ಬಾಕ್ಸ್ ಆಗಿ ಬರುತ್ತೆ. ನಂತರ ಇಲ್ಲಿ ತಂದು ಈ ತರ ಸ್ಟೋರ್ ಮಾಡ್ತಾರೆ. ಗ್ರೀನ್ ಒಂದ್ ಬಾಕ್ಸ್, ರೆಡ್ ಒಂದ್ ಪ್ರಾಡಕ್ಟ್, ಆತರ ಅದರೊಳಗೆ ಲೈಟ್ ಗ್ರೀನ್ ಇದೆ. ಆತರ ಅದನ್ನ ಬೈಫರ್ಕೇಟ್ ಅಂದ್ರೆ ನೋಡಿದ ತಕ್ಷಣ ಈಗ ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಒಂದೊಂದ್ಸತಿ ಹೋಗ್ತಾ 450-500 ಕೇಸ್ ಹೋಗುತ್ತೆ ಒಂದು ಲಾರಿನಲ್ಲಿ. ಯಾವ್ದನ್ನ ತೆಗಿಬೇಕು, ಫಸ್ಟ್ ಆಗಿದ್ದನ್ನು ಫಸ್ಟ್ ತೆಗಿಬೇಕು, ಫಸ್ಟ್ ಇನ್ ಫಸ್ಟ್ ಔಟ್, ಆ ರೀತಿನಲ್ಲಿ ಮಾಡೋದಕ್ಕೆ ಆತರ ಕ್ಲೀನ್ ಆಗಿ ಜೋಡಿಸ್ಕೊಂಡಿರ್ತಾರೆ. ಒಟ್ಟು ಯಾವ್ಯಾವ ಪ್ರಾಡಕ್ಟ್ ಇದೆ ನಿಮ್ದು?
ನಮ್ದು ಮಿಲೆಕ್ಸ್ ಚೂರ್ಣಂ, ಮದರ್ ರೂಟ್ ಅಲ್ಲಿ 3 ಫ್ಲೇವರ್ ಇದೆ. ಹ್ಮ್. ಕ್ಯಾರೆಟ್ ಅಂಡ್ ಆಲ್ಮಂಡ್, ಬನಾನಾ ಅಂಡ್ ಸ್ಪ್ರೌಟ್ಸ್ ಮತ್ತೆ ಫ್ರೂಟ್ ಅಂಡ್ ನಟ್ಸ್ ಅಂತ 3 ಹೊಸದಾಗಿ ಬಂದಿದ್ದು. ಮತ್ತೆ ಕ್ಲಾಸಿಕ್ ಮದರ್ ರೂಟ್ ಬೇರೆ. ಅದಾದ್ಮೇಲೆ ಸಿರಿಧಾನ್ಯದ ರವೆ ಇಡ್ಲಿ ಇದೆ, ಮತ್ತೆ ಸಿರಿಧಾನ್ಯದ ದೋಸೆ ಇದೆ, ರಾಗಿ ಇಡ್ಲಿ ಇದೆ, ರಾಗಿ ದೋಸೆ ಇದೆ. ಪ್ರಾಡಕ್ಟ್ ಎಲ್ಲ ಇದಾವ, ಅಲ್ಲಿದೆ ತೋರಿಸ್ತೀನಿ. ಬ್ರೇಕ್ಫಾಸ್ಟ್ ಐಟಮ್ಸ್, ಮತ್ತೆ ಉಪ್ಪಿಟ್ಟು ಸಿರಿಧಾನ್ಯದ್ದು, ಮತ್ತೆ ಮಿಲೆಕ್ಸ್ ಚೂರ್ಣಮು ನಿಮ್ಗೆ ನಾನು ಆವಾಗಲೇ ಹೇಳ್ದಂಗೆ ಗಂಜಿ ರೂಪದಲ್ಲಿ ಮಾಡೋಂಥ ಅದ್ರ ಪ್ರಾಡಕ್ಟ್ ಕೊಡಿ ಇಲ್ಲಿ ಒಂಚೂರು. ಇವೆಲ್ಲ ಬ್ರೇಕ್ಫಾಸ್ಟ್ ಐಟಮ್. ಇದು ನೋಡಿ, ಇದು ರಾಗಿ ಇಡ್ಲಿ. ಇದ್ರೊಳಗೆ ಆಲ್ರೆಡಿ ಸಿರಿಧಾನ್ಯದ ಚಟ್ನಿ ಪುಡಿ ಇರುತ್ತೆ ಎಲ್ಲರೊಳಗೆ ಫ್ರೀ ಆಗಿ. ಇದು ಉಪ್ಪಿಟ್ಟು. ಉಪ್ಪಿಟ್ಟು, ಈ ರವೆ ಇಡ್ಲಿ ಎಲ್ಲ ತುಂಬಾ ಫೇಮಸ್. ಆಯ್ತಾ. ಅದಾದ್ಮೇಲೆ ರಾಗಿ ದೋಸೆ, ಇದಾದ್ಮೇಲೆ ಸಿರಿಧಾನ್ಯ ದೋಸೆ. ಮಿಲೆಕ್ಸ್ ಕೊಡಿ. ಅಲ್ಲ, ಇದು ಬೇರೆ ಕೊಡಿ. ಮಿಲೆಕ್ಸ್ ಚೂರ್ಣಂ ಕೊಡಿ. ಇದೆಲ್ಲ ಹಂತ ಹಂತವಾಗಿ ಶುರು ಮಾಡ್ತಾ ಹೋಗಿದ್ ನೀವು? ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮದರ್ ರೂಟ್ ಮತ್ತೆ ಮಿಲೆಕ್ಸ್ ಚೂರ್ಣಮ್. ಇದು ಮಿಲೆಕ್ಸ್ ಚೂರ್ಣಮ್. ಇದು 1/2 kg, ಇದು 800 ಗ್ರಾಮ್. ಇದು 1 ಮಂತಿಗೆ ಬರುತ್ತೆ. ಇದು ಒಂದು 20 ಡೇಸಿಗೆ ಬರುತ್ತೆ, ಒಂದು 15 ಡೇಸಿಗೆ ಬರುತ್ತೆ. ಇದು ನಮ್ಮ ಮದರ್ ರೂಟ್. ಇದು ನೋಡಿದೀನಿ ನಾನು, ಎಲ್ಲ ಕಡೆ ನೀವು ಫೇಮಸ್ ಪ್ರಾಡಕ್ಟ್. ಇದ್ರೊಳಗೆ ಇನ್ನೂ ರುಚಿಯಾಗಿರ್ಬೇಕು ಅಂತ ಹೇಳಿ ಬನಾನಾ ಅಂಡ್ ಸ್ಪ್ರೌಟ್ಸ್, ಮತ್ತೆ ನೆಕ್ಸ್ಟ್ ಕ್ಯಾರೆಟ್ ಅಂಡ್ ಆಲ್ಮಂಡ್ ಇಲ್ಲ ಆಗ್ತಾ ಇತ್ತಲ್ಲ ಪ್ರೊಡಕ್ಷನ್, ನೀವು ನೋಡಿದ್ರೆ ಅದು. ಇದು ಫ್ರೂಟ್ ಅಂಡ್ ನಟ್. ಎಲ್ಲದೂ ನ್ಯಾಚುರಲ್ ಸರ್. ಇದ್ರೊಳಗೆ ಯಾವ್ದು ಬೇರೆ ಏನು ಫ್ಲೇವರಿಂಗ್ ಏಜೆಂಟ್ ಏನು ಹಾಕಿಲ್ಲ. ಮಿಲೆಕ್ಸ್ ಕೊಡಿ ಒಂಚೂರು, ಅಲ್ಲಿದೆಲ್ಲ. ಇದು ನಮ್ದು ಹೆಲ್ತ್ ಮಿಕ್ಸ್ ವಿತೌಟ್ ಚೂರ್ಣಮ್. ಚೂರ್ಣ ಬೇಡ ಅಂತ ಹೇಳಿದ್ರೆ ಇದು 800 ಗ್ರಾಮ್, 500 ಗ್ರಾಮ್. ಈಗ ಇನ್ನೊಂದು ಸರ್, ಈಗ ಅಂದ್ರೆ ಈಗ ಸಿರಿಧಾನ್ಯ ಸೇವಿಸೋದ್ರಿಂದ ನಮಗೆ ಯಾವ್ಯಾವ ಆರೋಗ್ಯ ಸಮಸ್ಯೆಗೆ ಒಂದ್ ರೀತಿ ಪರಿಹಾರ ಸಿಕ್ಕಂಗ ಆಗುತ್ತೆ ಅಂತ? ನಾವು ಜಾಸ್ತಿ ನೋಡಿ ಡಯಾಬಿಟಿಸ್ ಅಂತದೆಲ್ಲ ಜಾಸ್ತಿ ನೋಡ್ತಿರ್ತೀವಿ. ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ, ಡಯಾಬಿಟಿಸ್ ಇರೋರಿಗೇನು ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂತದ್ದು, ಲೋ ಇನ್ ಗ್ಲೈಸಿಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಇರುವಂತ ಫುಡ್ ತಿನ್ಬೇಕು. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದು ನಿಮಗೆ ಯಾವ ಫುಡ್ ಅಂತ ಹೇಳಿದ್ರೆ, ನಿಮಗೆ ಈಗೆಲ್ಲ ಡಾಕ್ಟರ್ಸ್ ಎಲ್ಲ ಚಪಾತಿ ಸಜೆಸ್ಟ್ ಮಾಡ್ತಾರೆ. ಅದ್ರೊಳಗೆ ಗ್ಲುಟೆನ್ ಜಾಸ್ತಿ, ಫೈಬರ್ ಇಲ್ವೇ ಇಲ್ಲ ಅಷ್ಟು. ಸಿರಿಧಾನ್ಯಗಳು ಯಥೇಚ್ಛವಾಗಿ ಫೈಬರ್ ಇರೋದ್ರಿಂದ ಅದನ್ನ ತಿನ್ನೋದ್ರಿಂದ ಅವರಿಗೆ ಶುಗರ್ ಸ್ಪೈಕ್ ಅಪ್ ಆಗಲ್ಲ. ನಿಮಗೆ ಫುಡ್ ತಿಂದ ತಕ್ಷಣ ಯಾವುದೋ ಒಂದು ವಿಶೇಷದಲ್ಲಿ ಊಟದ ಮನೆ ಇಂಥದ್ರಲ್ಲೆಲ್ಲ ಊಟ ಮಾಡಿದಾಗೆಲ್ಲ ಒಂದೇ ಸತಿ ನಿಮ್ಗೆ ಸ್ಪೈಕ್ ಅಪ್, ನೀವು ಸ್ವೀಟ್ ತಿಂದಲ್ಲ ಅಂದ್ರೂ ಕೂಡ ಸ್ಪೈಕ್ ಅಪ್ ಆಗುತ್ತೆ. ಯಾಕೆ? ಫುಡ್ ನಲ್ಲೇ ನ್ಯಾಚುರಲ್ ಶುಗರ್ ಇರುತ್ತೆ. ಸಿರಿಧಾನ್ಯಗಳು ಅದನ್ನ ತಿನ್ನೋದ್ರಿಂದ ಹಾಗಾಗಿ ಶುಗರ್ ನಿಮ್ದೇನು ವೇರಿಯೇಷನ್ ಆಗೋದು, ಶುಗರ್ ಕಂಟ್ರೋಲಿಗೆ ಬರೋ ಮೇನ್ ಕಾರಣನೇ ಅದು ಶುಗರ್ ಆಯ್ತು. ಇನ್ನು BP, ನಮ್ಗೆ ಎಷ್ಟೋ ಜನ ಕಾಲ್ ಮಾಡಿದಾಗಲ್ಲ, ಸರ್ ನನಗೆ BP ಇಂದ ಕಾಲು ಉರಿ ಬರ್ತಾ ಇತ್ತು, ನಿಮ್ಮ ಮಿಲೆಕ್ಸ್ ಕುಡಿಯೋದ್ರಿಂದ, ನನಗೆ ಮಿಲೆಕ್ಸ್ ಚೂರ್ಣಂ ಯೂಸ್ ಮಾಡೋದ್ರಿಂದ ನನಗೆ BP ಇಂದ ಕಾಲು ಉರಿ ಬರ್ತಿದೆ, ಸರಿ ಆಯ್ತು ಅಂತ ಫೋನ್ ಮಾಡಿ ಹೇಳಿದವರಿದ್ದಾರೆ. ಇನ್ನು ಸುಮಾರಷ್ಟು ಸಮಸ್ಯೆಗಳೆಲ್ಲ ಹೇಳಿದವರಿದ್ದಾರೆ. ಈ ಹೆಣ್ಣು ಮಕ್ಕಳ ಒಂದು PCOD ಅಂತೆ, ಈ ತರ ಸಮಸ್ಯೆ, ಥೈರಾಯ್ಡ್ ಸಮಸ್ಯೆ ಇರೋರು ಫೋನ್ ಮಾಡಿದ್ದಾರೆ. ಗ್ಯಾಸ್ಟ್ರಿಕ್ ಇರೋರಂತೂ ಬಿಡಿ, ನನಗೆ ಒಂದು 100 ಜನ ಫೋನ್ ಮಾಡಿರ್ಬೋದೇನು. ಗ್ಯಾಸ್ಟ್ರಿಕ್ಗಂತೂ ಒಳ್ಳೆ ರಾಮಬಾಣ ತರ. ನಮ್ಮ ದೇಹಕ್ಕೆ ನಾವು ತಿಂದ ತಕ್ಷಣ ಅಷ್ಟು ಹೊತ್ತು ನಮ್ಮ ದೇಹದಲ್ಲಿ ಇದ್ದು ನಿಧಾನವಾಗಿ ಜೀರ್ಣ ಆದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ. ನಾವೀಗ ಗ್ಲುಟೆನ್ ಅಂಶ ಜಾಸ್ತಿ ಇರೋದು ಅಕ್ಕಿ ಗೋಧಿ ಎಲ್ಲ ತಿಂದಾಗ ಆಗೋ ಸಮಸ್ಯೆನೇ ಅದು. ತಿಂತೀವಿ, ತಿಂದ ತಕ್ಷಣ ಜೀರ್ಣ ಆಗುತ್ತೆ. ನೆಕ್ಸ್ಟ್ ಅದ್ರಲ್ಲಿ ಉತ್ಪತ್ತಿ ಆದಂತ ಈ ರಸಕ್ಕೆ ನಮ್ಮಲ್ಲಿ ಇರೋದಿಲ್ಲ, ಹೊಟ್ಟೆನಲ್ಲಿ ಏನು ಇರೋದಿಲ್ಲ. ಸೊ ಇದು ಆ ರೀತಿಯಾದಂತ ಸಮಸ್ಯೆಗಳನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ವಾಹ್, ಸೂಪರ್ ಸರ್. ಈಗ ಕೊನೆಯ ಹಂತ, ಒಟ್ಟಾರೆಯಾಗಿ ಒಂದಷ್ಟು ವರ್ಷಗಳ ಜರ್ನಿ, ಇವತ್ತೊಂದು ದೊಡ್ಡ ಹಂತಕ್ಕೆ ಹೋಗಿ ನಿಂತ್ಕೊಂಡಿದ್ದೀರಿ. ಎಲ್ಲ ಕಡೆಗಳಲ್ಲಿ ಚರ್ಚೆ ಎಲ್ಲ ಶುರುವಾಗಿದೆ. ಆರಂಭದಲ್ಲಿ ಒಂದು ಸಣ್ಣದಾಗಿ ಶುರು ಮಾಡಿದ್ವಿ, ದೊಡ್ಡ ಉದ್ಯಮ ಆಗಿ ಬೆಳೆದು ನಿಂತಿದೆ. ಈ ಕ್ಷಣದಲ್ಲಿ ಏನ್ ಅನ್ಸ್ತಾ ಇದೆ? ಒಳ್ಳೆ ಸಾರ್ಥಕ ಮನೋಭಾವನೆ. ಅಂದ್ರೆ ನಾನು ನಿಮ್ಗೆ ಎಷ್ಟೋ ಸತಿ ನಾನು ನಿಮ್ಗೆ ಎಲ್ಲರೂ ಕೇಳಿದಾಗ್ಲೂ ಅದೇ ಹೇಳೋದು, ಈ ಸಕ್ಸಸ್ ಅಂತ ಹೇಳ್ತಾರೆ. ಸಕ್ಸಸ್ ಅನ್ನೋದು ಒಂದು ಸತಿ ಬಂದು ನಿಲ್ಲುವಂಥದ್ದಲ್ಲ. ನಾವು ಎಷ್ಟು ವರ್ಷ ಈ ಕೆಲಸವನ್ನ ಇಷ್ಟು ಶ್ರದ್ಧೆಯಾಗಿ ನಾವು ಮಾಡ್ತಾನೆ ಹೋಗ್ಬೇಕು, ಅದು ನಮ್ಮ ಜೊತೆ ಹಾಗೇ ಬರ್ತಾ ಇರಬೇಕು. ಇವತ್ತಿಗೆ ನಾವು ಮಾಡಿರೋದ್ರ ಬಗ್ಗೆ ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದೇ ರೀತಿ ಇನ್ನು ಎಷ್ಟು ವರ್ಷ ದೇವ್ರು ನಮಗೆ ಶಕ್ತಿ ಕೊಡ್ತಾನೋ ಅಷ್ಟು ವರ್ಷ ಇದೇ ರೀತಿಯಾಗಿ ಏನಾದ್ರು ಒಳ್ಳೇದನ್ನೇ, ಇನ್ನೂ ಈ ತರದ 100 ಪ್ರಾಡಕ್ಟ್ಸ್ ಗಳನ್ನ ಮಾಡಬೇಕು, ಜನಕ್ಕೆ ಅದರಿಂದ ಯೂಸ್ ಆಗ್ಬೇಕು, ಉಪಯೋಗಿಸಿದವರು ನಮಗೆ ಒಳ್ಳೇದನ್ನ ಹರಿಸ್ಬೇಕು. ಇದಿಷ್ಟೇ ನನ್ನ ಒಂದು ಇದು. ಮತ್ತೆ ಉಳಿದಿದ್ದೆಲ್ಲ ತಂತಾನೆ ನಾನು ನಿಮ್ಗೆ ಹೇಳ್ದಂಗೆ ಬರುತ್ತೆ. ಅದ್ರ ಜೊತೆಗೇನೆ ನಾವು ನಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ಬೇಕು ಅನ್ನೋದಷ್ಟೇ ನನ್ನ ಒಂದು ಉದ್ದೇಶ ಸರ್. ಓಕೆ, ಒಟ್ಟಿಗೆ ಹೆಜ್ಜೆ ಹಾಕೊಂಡು ಬಂದ್ರಿ. ಇವತ್ತಿಬ್ರು ಕೂಡ ಒಟ್ಟೊಟ್ಟಿಗೆ ಆ ಯಶಸ್ಸನ್ನ ಅನುಭವಿಸ್ತಾ ಇದ್ದೀರಿ. ನಿಮ್ಗೆ ಈ ಕ್ಷಣದಲ್ಲಿ ಏನ್ ಅನ್ಸ್ತಾ ಇದೆ? ಒಂದು ಸಂಸ್ಥೆನ ಹುಟ್ಟಾಕೋದು ಅನ್ನೋದು ಸಾಧಾರಣ ವಿಷಯ ಅಲ್ಲ. ಹೇಗೆ ಅಂತಂದ್ರೆ, ನಾವಿಲ್ಲಿದೀವಿ ಅಂತಂದ್ರೆ ನಾವ್ ಅವಾಗ ಕಸನೂ ಗುಡಿಸ್ತಾ ಇದ್ವಿ, ಆಫೀಸ್ ಚೇರ್ ಮೇಲೂ ಕೂತ್ಕೋತಾ ಇದ್ವಿ, ಎಲ್ಲಾ ನಾವೇ ಮಾಡ್ತಾ ಇದ್ವಿ. ಈಗ ಇಷ್ಟು ಜನ ನಮಗೆ ಹೆಲ್ಪಿಗಿದ್ದಾರೆ, ಜನರ ಆಶೀರ್ವಾದ ಇದೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದೆ, ತುಂಬಾ ಖುಷಿ ಇದೆ, ತುಂಬಾ ಸಾರ್ಥಕತೆ ಇದೆ. ಇವ್ರು ಹೇಳ್ದಾಗೆ ಇನ್ನೂ ಬೆಳಿಬೇಕು, ಈ ಕಂಪನಿ ಇನ್ನೂ ಬೆಳಿಬೇಕು, ಎಲ್ಲರ ಹೆಲ್ಪ್ ನಮಗೆ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಭರವಸೆನೂ ಇದೆ. ಓಕೆ, ಇನ್ನಷ್ಟು ದೊಡ್ಡ ಯಶಸ್ಸು ನಿಮ್ದಾಗ್ಲಿ. ಇನ್ನು ಅಂದ್ರೆ ಎಲ್ಲಾ ಕಡೆನೂ ಪ್ರತಿಯೊಂದು ಕಡೆ ನಿಮ್ಮ ಕಂಪನಿ ಹೆಸರನ್ನು ಕೇಳಂಗಾಗ್ಲಿ.
ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೆ ನೀವು ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ Thank sir. you. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಓಕೆ ಬಂಧುಗಳೇ, ಇದಾಗಿತ್ತು ಇವರಿಬ್ಬರ ಯಶಸ್ಸಿನ ಗಾಥೆ. ನಾನು ಮತ್ತೆ ಹೇಳ್ತಾ ಇದ್ದೆ, ಯಾವ ಕಾರಣಕ್ಕಾಗಿ ಇವರಿಬ್ಬರ ವಿಚಾರ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ ಅಂದ್ರೆ, ಒಂದು ತೀರ ನಮ್ಮೂರಿಗೆ ಸಮೀಪ ಒಂದು ಸಣ್ಣ ಹಳ್ಳಿಯಲ್ಲಿ ಎಷ್ಟು ದೊಡ್ಡ ಉದ್ಯಮವನ್ನು ಕಟ್ಟಿದ್ದಾರೆ. ಹೊಸದಾಗಿ ಬಿಸ್ನೆಸ್ ಮಾಡುವಂಥವರಿಗೆ ಇವರ ಜೀವನ ಒಂದು ರೀತಿಯಲ್ಲಿ ಸ್ಫೂರ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದ್ದಂತ ಒಳ್ಳೊಳ್ಳೆ ಕೆಲಸವನ್ನ ಬಿಟ್ಟು ಬಂದು ಇವತ್ತು ಒಂದು ಅದ್ಭುತವಾದಂತ ಸಾಮ್ರಾಜ್ಯವನ್ನ ಕಟ್ಟಿ ಅದ್ಭುತವಾದಂತ ಬದುಕನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಕೆಲಸವನ್ನ ಕೊಟ್ಟಿದ್ದಾರೆ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು.